सहनाववतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्ति शान्ति ಶಾಂತಿಃ. ಶ್ರೀಕೃಷ್ಣ ಸರ್ವೂ ನಿನ್ನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಜ್ಞಾನದರ್ಶನಂ ವೇದಿಕೆಗೆ ಸ್ವಾಗತ. ಧ್ವನಿ ಗುರುದೇವದಾಗಿರಲಿ, ವಿಚಾರ ಪರಮಾತ್ಮನದಾಗಿರಲಿ, ಹಾಗೂ ಇದು ನನ್ನದಲ್ಲದ ಕರ್ಮವಾಗಲಿ. ಶ್ರೀಮದ್ ಭಗವದ್ಗೀತಾ. ಯಂ ಬ್ರಹ್ಮಾ ವರುಣೇಂದ್ರ ರುದ್ರಮರುತಃ ಸ್ತುನ್ವಂತಿ ದಿವ್ಯೈಸ್ತವೈಃ ವೇದೈಃ ಸಾಂಗಪದಕ್ರಮೋಪನಿಷದೈಃ ಗಾಯಂತಿ ಯಂ ಸಾಮಗಾಃ ಧ್ಯಾನಾವಸ್ಥಿತತದ್ಗತೇನ ಮನಸಾ ಪಶ್ಯಂತಿ ಯಂ ಯೋಗಿನೋ ಯಸ್ಯಾಂತಂ ನ ವಿದುಃಸುರಾಸುರಗಣಾಃ ದೇವಾಯ ತಸ್ಮೈ ನಮಃ ದೇವಾಯ ತಸ್ಮೈ ನಮಃ. ಓಂ ಶ್ರೀ ಪರಮಾತ್ಮನೇ ನಮಃ. ಅಥ ದ್ವಿತೀಯೋಧ್ಯಾಯಃ ಸಾಂಖ್ಯಯೋಗ. ವೇದಾಂತದಲ್ಲಿ ದುಃಖಕ್ಕೆ ಅಜ್ಞಾನವೇ ಕಾರಣ ಅಂತ ಹೇಳ್ತಾರೆ. ವೈ ಒನ್ ಇಸ್ ಸಫರಿಂಗ್ ಅಂತಂದ್ರೆ ಇಟ್ ಈಸ್ ಓನ್ಲಿ ಬಿಕಾಸ್ ಆಫ್ ಹಿಸ್ ignorance about the truth. That is the cause of all types of sufferings. ಇಲ್ಲಿ ಅರ್ಜುನ ಯುದ್ಧವನ್ನ ಮಾಡಬೇಕು ಅಂತ ಹೇಳಿ ಯುದ್ಧ ಕ್ಷೇತ್ರಕ್ಕೆ ಬಂದು ನಿಂತು ಅಲ್ಲಿ ಎರಡೂ ಸೇನೆಗಳ ಮಧ್ಯದಲ್ಲಿ ನಾನು ಅಲ್ಲಿ ಬಂದು ನಿಂತು ಸೈನ್ಯವನ್ನ ಅವಲೋಕಿಸಬೇಕು ಅಂತ ಹೇಳ್ತಾನೆ. ಆ ನಂತರದಲ್ಲಿ ಅವನ ಬುದ್ಧಿಯಲ್ಲಿ ಕೆಲವು ದೋಷ ಉಂಟಾಯಿತು. ಆಗ ಯಾವುದನ್ನ ಯಾವ ರೀತಿಯಲ್ಲಿ ಅರ್ಥ ಮಾಡ್ಕೋಬೇಕು ಅದನ್ನ ಮತ್ತೊಂದು ರೀತಿಯಲ್ಲಿ ಅರ್ಥ ಮಾಡ್ಕೋತಾನೆ. ಯುದ್ಧಕ್ಕೆ ಬಂದಾಗ ಎದುರಾಳಿಗಳನ್ನ ಶತ್ರುಗಳು ಅಂತ ಹೇಳ್ತಾರೆ. ಆದರೆ ಅರ್ಜುನ ಇಲ್ಲಿ ಯುದ್ಧ ಭೂಮಿಯಲ್ಲಿ ಎದುರಾಳಿಗಳನ್ನ ನೋಡಿ ಇವರು ನನ್ನವರು ಸ್ವಜನಂ ಅಂತ ಕರೀತಾನೆ. ಒಂದು ವಿಶೇಷ ರೀತಿಯಲ್ಲಿ ಅವರುಗಳ ಮೇಲೆ ಇವನಿಗೆ ಕರುಣೆ ಉಂಟಾಗುತ್ತೆ. ಇವರೆಲ್ಲ ನನ್ನವರು, ಇವ್ರನ್ನ ನಾನು ಹೇಗೆ ಕೊಲ್ಲಬೇಕು? ಇದು ತಪ್ಪು. ಇವರೆಲ್ಲ ನನ್ನವರು, ನನ್ನವರನ್ನ ಕೊಲ್ಲೋದು ಅಂತಂದ್ರೆ ಅದು ಪಾಪದ ಕೆಲಸ ಅಂತ ಭಾವಿಸ್ತಾನೆ. ಅರ್ಜುನನ ಈ ಮನಸ್ಥಿತಿಯನ್ನ ಕೃಪಯಾವಿಷ್ಟಂ ಅಂತಂದ್ರೆ ಬಹಳ ಕರುಣೆಯಿಂದ ಕೂಡಿದಾನೆ ಅರ್ಜುನ. ಆದರೆ ಕರುಣೆ ಎನ್ನುವಂತಹದ್ದು ಅದೊಂದು ಭಾವನೆ.
ಆ ಕರುಣೆ ಎನ್ನುವಂತಹದ್ದು ಎಲ್ಲಿರಬೇಕಿತ್ತು, ಯಾವ ರೀತಿಯಲ್ಲಿರಬೇಕಿತ್ತು, ಆ ರೀತಿಯಲ್ಲಿ ಇರದೆ ಮತ್ತು ಮತ್ತೊಂದು ರೀತಿಯಲ್ಲಿ ಕಂಡುಬಂದು ಅದು ಅವನ ದುಃಖಕ್ಕೆ ಕಾರಣವಾಯಿತು. ಸೊ ಕರುಣೆ ಎನ್ನುವಂತಹದ್ದು ಆಕ್ಚುಯಲ್ ಆಗಿ ಆತ್ಮದ ಬಗ್ಗೆ ಅಂತಂದ್ರೆ ಆತ್ಮವನ್ನ ತಿಳಿದುಕೊಳ್ಳುವ ಆ ಜಾಗದಲ್ಲಿ ಕರುಣೆ ಇರಬೇಕು. ಐ ವಾಂಟ್ ಟು ನೋ ಆತ್ಮವಿಚಾರ, ಅಲ್ಲಿ ಕರುಣೆ ಬೇಕಾಗತ್ತೆ. ಅಂದರೆ ಇಂತಹ ಅನೇಕ ಅನುಚಿತವಾದ ಮರುಕ ಮತ್ತು ಕರುಣೆಯಿಂದ ಹಾಗೂ ಅರ್ಜುನ ಅಳುತ್ತಾ ಕಣ್ಣೀರು ಸುರಿಸ್ತಾ ಬಿಲ್ಲು ಬಾಣಗಳನ್ನು ಕೆಳಗಡೆ ಇಟ್ಟು ನಾನು ಯುದ್ಧವನ್ನು ಮಾಡೋದಿಲ್ಲ ಅಂತ ಹೇಳಿ ರಥದಲ್ಲಿ ಒಂದು ಕಡೆ ಬಂದು ಕೂತ್ಕೋತಾನೆ, ಅಳ್ತಾ ಇರ್ತಾನೆ. ಈ ಒಂದು ಪರಿಸ್ಥಿತಿಯನ್ನ ಅಲ್ಲೇ ಇದ್ದಂತಹ ಪರಮಾತ್ಮ ಶ್ರೀಕೃಷ್ಣ, ಅವನ ರಥದ ಸಾರಥಿ ಅವನು ಇದನ್ನ ಗಮನಿಸ್ತಾನೆ. ಸೊ ಇಲ್ಲಿ ಅರ್ಜುನ ಸಫರ್ ಮಾಡ್ತಾ ಇರೋದು ಇಟ್ ಈಸ್ ಬಿಕಾಸ್ ಆಫ್ ದಿ ಅಜ್ಞಾನ. ಸೊ ಫಾರ್ ಅರ್ಜುನ ರೈಟ್ ನಾಲೆಡ್ಜ್ ಈಸ್ ಟು ಬಿ ಗಿವನ್ so that it removes all his sorrows. ಸೊ ಆಗ ಭಗವಂತ ಇಂತಹ ಅರ್ಜುನನ ಈ ಒಂದು ಪರಿಸ್ಥಿತಿಯನ್ನು ನೋಡಿ ಶ್ರೀಕೃಷ್ಣ ಮಧುಸೂದನ ಇದಂ ವಾಕ್ಯಂ ಉವಾಚ, ಈ ಮಾತುಗಳನ್ನು ಹೇಳ್ತಾನೆ. ಶ್ರೀ ಭಗವಾನುವಾಚ ಕುತಸ್ತ್ವಕಶ್ಮಲಮಿದಂ ವಿಷಮೇ ಸಮುಪಸ್ಥಿತಂ ಅನಾರ್ಯಜುಷ್ಟಂ ಅಸ್ವರ್ಗ್ಯಂ ಅಕೀರ್ತಿಕರಮರ್ಜುನ. ದ ಎಂಟೈರ್ ಭಗವದ್ಗೀತೆ ಅಂತಂದ್ರೆ ಇಟ್ ಈಸ್ ಉಪದೇಶ. ಈ ಉಪದೇಶವನ್ನ ನಾವು ಭಗವದ್ಗೀತೆ ಅಂತ ಹೇಳಿದಾಗ ಇಲ್ಲಿ ಉಪದೇಶ ಮಾಡಿರುವಂತಹದ್ದು ಪರಮಾತ್ಮ ಶ್ರೀಕೃಷ್ಣ. ಸೊ ಎವ್ರಿಬಡಿ ನೋಸ್ ದಿಸ್. ಗೀತೆಯ ಉಪದೇಶವನ್ನು ಮಾಡಿರೋದು ಯಾರು ಅಂತಂದ್ರೆ ಅದನ್ನ ಪರಮಾತ್ಮ ಶ್ರೀಕೃಷ್ಣ. ಸೊ ಶ್ರೀಕೃಷ್ಣನನ್ನ ಗೀತಾಚಾರ್ಯ ಅಂತ ಹೇಳ್ತಾರೆ. ಗೀತೆಯನ್ನ ಉಪದೇಶ ಮಾಡಿರುವಂತಹವನು. ಆದರೆ ಇಲ್ಲಿ ಭಗವಾನ್ ಉವಾಚ ಮತ್ತು ಯಾವ ಯಾವ ಸಂದರ್ಭದಲ್ಲಿ ಪರಮಾತ್ಮ ಶ್ರೀಕೃಷ್ಣ ಹೀ ಟಾಕ್ಸ್, ವೆನ್ ಹೀ ಟಾಕ್ಸ್, ಅದನ್ನ ಭಗವಾನ್ ಉವಾಚ ಅಂತಾನೆ ಈ ಒಂದು ಗೀತೆಯಲ್ಲಿ ನಾವು ನೋಡಬಹುದು. ಸೊ ಭಗವಾನ್ ಉವಾಚ ಅಂತಂದ್ರೆ ಇಲ್ಲಿ ಭಗವಂತ, ಭಗವಾನ್ ಅವನು ಮಾತನಾಡ್ತಾ ಇದ್ದಾನೆ. ಸೊ ಹೂ ಇಸ್ ದಿಸ್ ಭಗವಾನ್? ಇಲ್ಲಿ ಪರಮಾತ್ಮ ಶ್ರೀಕೃಷ್ಣನೇ ಈ ಉಪದೇಶವನ್ನ ಕೊಟ್ಟಿದ್ದಾನೆ ಎನ್ನುವಂತಹದ್ದು ಗೊತ್ತಿದ್ರೂ ಕೂಡ ಎಲ್ಲಾ ಸಂದರ್ಭಗಳಲ್ಲೂ ಭಗವಾನ್ ಉವಾಚ ಅಂತ ಹೇಳಿರುವಂತಹದ್ದು ಯಾವ ದೃಷ್ಟಿಯಿಂದ ಅಂತಂದ್ರೆ, ಹಿಯರ್ ಕೃಷ್ಣ ಈಸ್ ನಾಟ್ ಟಾಕಿಂಗ್ ಆಸ್ ಅನ್ ಇಂಡಿವಿಜುವಲ್. ಹಿ ಈಸ್ ಸಾಕ್ಷಾತ್ ಈಶ್ವರ. ಶ್ರೀಕೃಷ್ಣ ಅಂತಂದ್ರೆ ಹಿ ಈಸ್ ಸಾಕ್ಷಾತ್ ಈಶ್ವರ. ಸೊ ವಾಟ್ ಈಸ್ ಈಶ್ವರ ಅಂಡ್ ಹೂ ಈಸ್ ಈಶ್ವರ? ಈಶ್ವರ ಅಂತಂದ್ರೆ ಹಿ ಈಸ್ ದಿ ಸುಪ್ರೀಂ ಬೀಯಿಂಗ್, ಹಿ ಈಸ್ ದಿ ಸುಪ್ರೀಂ ಲಾರ್ಡ್. ಈಶ್ವರ ಅಂತಂದ್ರೆ ಅದರ ಮತ್ತೊಂದು ಅರ್ಥ ಹಿ ಈಸ್ ದಿ ಯಜಮಾನ, ಹಿ ಈಸ್ ದಿ ಓನರ್. ಹಿ ಈಸ್ ದಿ ಓನರ್ ಫಾರ್ ವಾಟ್? ಯಾವುದಕ್ಕೆ ಅವನು ಯಜಮಾನ? ಹಿ ಈಸ್ ಯಜಮಾನ ಫಾರ್ ದಿ ಎಂಟೈರ್ ವರ್ಲ್ಡ್, ಎಂಟೈರ್ ಯೂನಿವರ್ಸ್. ಹಿ ಈಸ್ ಆಲ್ಸೋ ಕಾಲ್ಡ್ ಜಗತ್ ಪ್ರಭು. ಸೊ ಈಶ್ವರ ಅಂತಂದ್ರೆ he is the yajamana, he is the owner of this universe, he is the jagat prabhu, and at the same time he is also called jagat palaka, jagat rakshaka. ಸೊ ಈ ಎಲ್ಲ ಅರ್ಥಗಳು ಇದೆ.
ಸೊ ಇಲ್ಲಿ ಕೃಷ್ಣ ಬೇರೆ ಅಲ್ಲ, ಈಶ್ವರ ಬೇರೆ ಅಲ್ಲ. ಅದರಿಂದ ಶ್ರೀಕೃಷ್ಣ ಯಾರು ಅಂತಂದ್ರೆ ಹಿ ಈಸ್ ಸಾಕ್ಷಾತ್ ಈಶ್ವರ. ಹಿ ಈಸ್ ದಿ ಜಗದ್ರಕ್ಷಕ, ಜಗತ್ಪಾಲಕ, ಹಿ ಈಸ್ ದಿ ಜಗದ್ಗುರು. ಸಿನ್ಸ್ ಹಿ ಈಸ್ ದಿ ಜಗದ್ಗುರು, it is possible for him to give this right knowledge. ಇಲ್ಲಿ ಅರ್ಜುನ ಬಹಳ ದುಃಖದಿಂದ ಅಳ್ತಾ ಕೂತಿದ್ದಾನೆ ಅಂತ ಹೇಳಿ ಕೇವಲ ಅರ್ಜುನನಿಗೆ ಈ ಒಂದು ನಾಲೆಡ್ಜ್ನ ಕೊಟ್ಟಿಲ್ಲ ಪರಮಾತ್ಮ. ಇಲ್ಲಿ ಅರ್ಜುನನ್ನ ಅವನು ಉಪಯೋಗಿಸ್ಕೊಂಡಿದ್ದಾನೆ. ಅರ್ಜುನನ ಪರಿಸ್ಥಿತಿಯನ್ನ, ಆ ಸಿಚುಯೇಷನ್ ಅನ್ನು ಉಪಯೋಗಿಸ್ಕೊಂಡು ಮುಂದೆ ಈ ಅರ್ಜುನನಿಗೆ ಏನು ಒಂದು ಪರಿಸ್ಥಿತಿ ಒದಗಿ ಬಂದಿದೆ, ಇಟ್ ಕ್ಯಾನ್ ಹ್ಯಾಪನ್ ಟು ಎನಿಬಡಿ ಇನ್ ದಿಸ್ ಯೂನಿವರ್ಸ್. ಇವತ್ತು ಇಲ್ಲಿ ಅರ್ಜುನ ಅನುಭವಿಸ್ತಾ ಇದ್ದಾನೆ, ನಾಳೆ ಮತ್ತೊಬ್ಬ ಅನುಭವಿಸ್ತಾನೆ, ಆಮೇಲೆ ಇನ್ಯಾರೋ ಒಬ್ಬ ಅನುಭವಿಸ್ತಾನೆ. ವೆದರ್ ಇಟ್ ಈಸ್ ಅರ್ಜುನ ಆರ್ ಎನಿಬಡಿ ಫಾರ್ ದಟ್ ಮ್ಯಾಟರ್, ವೆನ್ ಸಮ್ವನ್ ಈಸ್ ಸಫರಿಂಗ್ ಅಂತಂದ್ರೆ ಇಟ್ ಈಸ್ ಬಿಕಾಸ್ ಆಫ್ ದಿ ಇಗ್ನೋರೆನ್ಸ್ ಅಬೌಟ್ ದಿ ಟ್ರೂತ್. Ignorance about the truth, ignorance about his own true nature. ಯಾವುದನ್ನ ನಾವು ಅಲ್ಟಿಮೇಟ್ ರಿಯಾಲಿಟಿ ಅಂತ ಹೇಳ್ತೀವಿ, ಆತ್ಮ ಅಂತ ಕರಿತೀವಿ, ಆತ್ಮನ ಬಗ್ಗೆ ಇರುವಂತಹ ಒಂದು ಅಜ್ಞಾನದ ಕಾರಣದಿಂದ ಇವತ್ತು ಮನುಷ್ಯ ದುಃಖಕ್ಕೆ ಒಳಗಾಗಿದ್ದಾನೆ. ಹಿ ಈಸ್ ಸಫರಿಂಗ್ ಓನ್ಲಿ ಬಿಕಾಸ್ ಆಫ್ ದಿಸ್ ಇಗ್ನೋರೆನ್ಸ್. ಸೊ ಇನ್ ಪ್ಲೇಸ್ ಆಫ್ ಅರ್ಜುನ ಅಲ್ಲಿ ಯಾರು ಬೇಕಾದ್ರೂ ಇರ್ತಾರೆ. ಸೊ ಇದು ಈ ಒಂದು ರೈಟ್ ನಾಲೆಡ್ಜ್ ಅನ್ನುವಂತಹದ್ದು ಈ ಸಂದರ್ಭದಲ್ಲಿ ಅರ್ಜುನನಿಗೆ ಬೇಕು, ಹಾಗೂ ಮುಂದೆ ಇದು ಇಡೀ ಜಗತ್ತಿಗೆ ಬೇಕು. ಹೀಗೆ ಸಾಕ್ಷಾತ್ ಶ್ರೀಕೃಷ್ಣ ಇಲ್ಲಿ ಈಶ್ವರನಾಗಿ, ಈಸ್ ಈಶ್ವರ, ಸಾಕ್ಷಾತ್ ಈಶ್ವರ. ಅವನು ಹಿ ಸ್ಟಾರ್ಟೆಡ್ ಗಿವಿಂಗ್ ದಿ ರೈಟ್ ನಾಲೆಡ್ಜ್. And now it is available for the entire universe. ಸೊ ಇಲ್ಲಿ ಅರ್ಜುನ ಮತ್ತು ಅವನ ಪರಿಸ್ಥಿತಿ ಅದು ಇಲ್ಲಿ ಉಪಯೋಗಕ್ಕೆ ಬಂತು. ಸೊ ದಿಸ್ ಈಶ್ವರ ಯಾವಾಗೆಲ್ಲ ಈ ಜಗತ್ತಿಗೆ ಅವನ ಅವಶ್ಯಕತೆ ಇದೆ ಅನ್ನುವಂತಹದ್ದು ಗೊತ್ತಾಗುತ್ತೆ, ಸೊ ಅವಾಗೆಲ್ಲ ನೌ ಅಂಡ್ ದೆನ್ ದಿಸ್ ಈಶ್ವರ takes avatara and comes down in many forms to this loka. And ಮತ್ತು ಒಂದು ಕಡೆ ಪರಮಾತ್ಮ ಹೇಳ್ತಾನೆ, ಐ ಆಮ್ ಅಜಹ, ಐ ಆಮ್ ಅನ್ಪಾನ್, ನನಗೆ ಹುಟ್ಟು ಅನ್ನುವಂತಹದ್ದು ಇಲ್ಲ. ಸೊ ನನಗೆ ಹುಟ್ಟು ಅನ್ನುವಂತಹದ್ದು ಇಲ್ಲ ಅಂತಂದ್ರೆ ಅದು ಏನು ಅರ್ಥವನ್ನು ಕೊಡುತ್ತೆ? ನಾನು ಮೊದಲಿನಿಂದಲೂ ಇದ್ದೆ ಅಂತ. ಮೊದಲಿನಿಂದ ಅಂತಂದ್ರೆ ಮತ್ತೆ ಒಂದು ಪ್ರಶ್ನೆ ಬರುತ್ತೆ, ಯಾವಾಗ್ಲಿಂದ ಅಂತ. ಸೊ ಅಲ್ಲಿ ಟೈಮ್ ಅನ್ನುವಂತಹದ್ದು ಒಂದು ಪ್ರಶ್ನೆಯಾಗಿ ಬರುತ್ತೆ. ಸೊ ಇಲ್ಲಿ ಸಮಯ ಅಲ್ಲ, ಹಿ ಈಸ್ ಎಟರ್ನಲ್. ಭಗವಂತ ಅಥವಾ ಪರಮಾತ್ಮ ಅಂತಂದ್ರೆ ಹಿ ಈಸ್ ಎಟರ್ನಲ್, ಹಿ ಈಸ್ ಶಾಶ್ವತ. ಸೊ ದಿಸ್ ಶಾಶ್ವತ ಅಥವಾ ಎಟರ್ನಲ್ ಅನ್ನುವಂತಹದ್ದು ಅಯಾಮ್ ಅಜಹ, ನನಗೆ ಹುಟ್ಟು ಅನ್ನುವಂತಹದ್ದು ಇಲ್ಲ ಅಂತ ಭಗವಂತ ಏನು ಹೇಳ್ತಾನೆ, ಅದಕ್ಕೆ ದಿಸ್ ಈಸ್ ವೆರಿ ಸಪೋರ್ಟಿವ್. ದಿಸ್ ಎಟರ್ನಲ್ ಆರ್ ಶಾಶ್ವತ, ನಾನು ಸದಾ ಇರೋವನು ಅನ್ನುವಂತಹದ್ದೆಲ್ಲ ಅದನ್ನ ತಿಳಿಸತ್ತೆ. ಸೊ ಐ ಆಮ್ ಅನ್ಬಾರ್ನ್ and I am the Lord of this entire universe. And this is the meaning of Ishvara. So I have to take the control of this Prakriti with my Prakriti. So ಆ ಕಾರಣದಿಂದ ಇಲ್ಲಿ ಭಗವಂತ ಪ್ರತಿ ಸಮಯ ಸಂದರ್ಭಗಳಲ್ಲೂ ಯಾವಾಗೆಲ್ಲ ಅವನ ಅವಶ್ಯಕತೆ ಈ ಲೋಕದಲ್ಲಿ ಇದೆ ಅನ್ನೋದು ಗೊತ್ತಾಗುತ್ತಾ ಅವಾಗೆಲ್ಲ he comes down to this universe, he takes an avatar and appears. ಸೊ ಹೀಗೆ ಪರಮಾತ್ಮ ಅವನು ಹೇಳ್ತಾನೆ, ಐ ಮ್ಯಾನಿಫೆಸ್ಟ್ ಮೈ ಸೆಲ್ಫ್ ಅಂಡ್ ಟೇಕ್ ಎ ಪರ್ಟಿಕ್ಯುಲರ್ ಫಾರ್ಮ್.
ಆ ಒಂದು ಸಂದರ್ಭದಲ್ಲಿ ನಾನು ಯಾವ ರೀತಿ ಬರಬೇಕು ಅಂತ ಅಲ್ಲಿ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ, ಆ ರೀತಿಯಲ್ಲಿ ನಾನು ಬರ್ತೀನಿ. ಸೊ ದಿಸ್ ಈಸ್ ದಿ ನೇಚರ್ ಆಫ್ ದಿ ಭಗವಾನ್. ಸೊ ಭಗವಾನ್ ಅಂತಂದಾಗ ಹಿ ಕ್ಯಾನ್ ಟೇಕ್ ವೇರಿಯಸ್ ಫಾರ್ಮ್ಸ್, ಹಿ ಕ್ಯಾನ್ ಟೇಕ್ ಎನಿ ಫಾರ್ಮ್, ಎನಿ ಅವತಾರಾಸ್, ಹಿ ಕ್ಯಾನ್ ಕಮ್ ಡೌನ್. ಅದರಿಂದ ಇಲ್ಲಿ ಭಗವದ್ಗೀತೆಯಲ್ಲಿ ಇಲ್ಲಿಂದ ಮುಂದೆ ಈ ಸಂದರ್ಭದಲ್ಲಿ ಹಾಗೂ ಇಲ್ಲಿಂದ ಮುಂದೆ ಎಲ್ಲೆಲ್ಲಿ ಭಗವಾನ್ ಉವಾಚ ಅಂತ ಬಂದಿರುತ್ತೆ ಆ ಎಲ್ಲ ಕಡೆ ದಿಸ್ ಸಾಕ್ಷಾತ್ ಈಶ್ವರ ಈಸ್ ಗಿವಿಂಗ್ ದಿಸ್ ನಾಲೆಡ್ಜ್. ಅವನು ಮಾತನಾಡ್ತಾ ಇದ್ದಾನೆ, ಹಿ ಈಸ್ ಸ್ಪೀಕಿಂಗ್. ಸೊ ಭಗವದ್ಗೀತೆ ಅಂತ ಹೇಳಿದಾಗ ಇಟ್ ಈಸ್ ಆಲ್ಸೋ ಕಾಲ್ಡ್ ಈಶ್ವರ ಪ್ರಸಾದ. ಸೊ ಥ್ರೂ ಅರ್ಜುನ ಇದು ಎಂಟೈರ್ ಮ್ಯಾನ್ ಕೈಂಡ್ಗೆ ಅಂತಂದ್ರೆ ಒಂದು ಲೋಕದ ಕಲ್ಯಾಣ ದೃಷ್ಟಿಯಿಂದ ಇದು ಎಲ್ರಿಗೂ ಸಿಗೋ ಹಾಗಾಯಿತು. ಸೊ ಅರ್ಜುನ ಟು ರಿಲೀಸ್ ದಿಸ್, ಅವನಲ್ಲಿ ಕೇವಲ ನಿಮಿತ್ತನಾಗಿದ್ದ. ಸೊ ಇಲ್ಲಿವರೆಗೆ ಅರ್ಜುನ ಏನೆಲ್ಲವನ್ನ ಮಾತನಾಡಿದಾನೆ ಅವೆಲ್ಲವನ್ನ ಪರಮಾತ್ಮ ಬಹಳ ಗಂಭೀರವಾಗಿ ಕೇಳಿಸ್ಕೊಂಡಿದ್ದಾನೆ. ನಾನು ಯಾಕೆ ಯುದ್ಧವನ್ನು ಮಾಡೋದಿಲ್ಲ ಅನ್ನೋದಕ್ಕೆ ಅನೇಕ ರೀತಿಯಲ್ಲಿ ಸಮರ್ಥನೆಗಳನ್ನು ಕೊಟ್ಟಿದ್ದಾನೆ. ನನಗೆ ಯಾಕೆ ಯುದ್ಧ ಬೇಡ, ಯುದ್ಧವನ್ನು ನಾನು ಯಾಕೆ ಮಾಡೋದಿಲ್ಲ ಅನ್ನುವಂತಹದ್ದನ್ನು ಹೇಳಿದ್ದಾನೆ ಅನ್ನೋದಕ್ಕೆ ಅನೇಕ ರೀತಿಯಲ್ಲಿ ಎಲ್ಲೋ ಒಂದು ಕಡೆ ಭಗವಂತ ನನಗೆ ಬೆಂಬಲವನ್ನು ಕೊಡ್ತಾನೆ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಅಲ್ಲಿ ಹಿ ಗಿವ್ಸ್ ಸೋ ಮೆನಿ ರೀಸನ್ಸ್ ಯಾಕೆ ನಾನು ಯುದ್ಧವನ್ನು ಮಾಡೋದಿಲ್ಲ ಅಂತ. ಕೊನೆಗೆ ಅಳ್ತಾ ಕೂತ್ಕೋತಾನೆ, ಬಹಳ ದುಃಖ ಆಗುತ್ತೆ ಅವನಿಗೆ. ಸೊ ಆ ಒಂದು ಸಂದರ್ಭದಲ್ಲಿ ಭಗವಂತ ಇವೆಲ್ಲವನ್ನ ಇಲ್ಲಿವರೆಗೆ ಅರ್ಜುನ ಏನೆಲ್ಲವನ್ನ ಮಾತನಾಡಿದಾನೆ ಅವೆಲ್ಲವನ್ನ ಗಮನದಲ್ಲಿಟ್ಕೊಂಡು ಈಗ ಪರಮಾತ್ಮ ನೌ ಹಿ ಸ್ಪೀಕ್ಸ್. ಭಗವಂತ ಇಲ್ಲಿ ಹೇಳ್ತಾ ಇದ್ದಾನೆ, ಕುತಸ್ತ್ವ ಕಶ್ಮಲಮಿದಂ ವಿಷಮೇ ಸಮುಪಸ್ಥಿತಂ. ಹೇ ಅರ್ಜುನ, ವಾಟ್ ಈಸ್ ದಿಸ್ ಯು ಆರ್ ಥಿಂಕಿಂಗ್? ಏನು ಯೋಚನೆ ಮಾಡ್ತಾ ಇದೀಯಾ ನೀನು? ಏನು ಮಾಡ್ತಾ ಇದೀಯಾ ನೀನಿಲ್ಲಿ? ಈ ಕಶ್ಮಲ ಅನ್ನುವಂತಹದ್ದು ನಿನಗೆ ಎಲ್ಲಿಂದ ಬಂತು? ಕುತಸ್ತ್ವ ಕಶ್ಮಲಮಿದಂ. ಕಶ್ಮಲ ಅಂತಂದ್ರೆ ಇಟ್ ಈಸ್ ಕಾಲ್ಡ್ ಇಂಪ್ಯೂರಿಟೀಸ್. ಇಂಪ್ಯೂರಿಟೀಸ್ ಇನ್ ದಿ ಮೈಂಡ್ ಅಂಡ್ ಹಾರ್ಟ್ ಈಸ್ ಕಾಲ್ಡ್ ದಿ ಕಶ್ಮಲ. ಸೊ ನೀನು ಸಾಕ್ಷಾತ್ ಕ್ಷತ್ರಿಯ, ನೀನೊಬ್ಬ ಕ್ಷತ್ರಿಯ, ವೀರಬಾಹು ನೀನು. ಅಂತಹ ನಿನ್ನಲ್ಲಿ ಈ ಒಂದು ಕಶ್ಮಲ ಎಲ್ಲಿಂದ ಬಂತಪ್ಪ ನಿನಗೆ? ವೈ ಯು ಆರ್ ಬಿಹೇವಿಂಗ್ ಲೈಕ್ ದಿಸ್? ಅರ್ಜುನನ ಮನಸ್ಸಿನಲ್ಲಿ ಉಂಟಾದಂತಹ ಈ ಎಲ್ಲ ಭಾವನೆಗಳು, ಯೋಚನೆಗಳು ಅಂಡ್ ಓವರ್ ಥಿಂಕಿಂಗ್ ಆಲ್ಸೋ, ಅವೆಲ್ಲವನ್ನ ಕುರಿತು ಇಲ್ಲಿ ಪರಮಾತ್ಮ ಹೇಳ್ತಾ ಇದ್ದಾನೆ, ಈ ಒಂದು ಕಶ್ಮಲ ನಿನಗೆ ಎಲ್ಲಿಂದ ಬಂತು? ಅರ್ಜುನನಿಂದ ಹೊರಬಂದಂತಹ ಈ ಎಲ್ಲವುಗಳನ್ನ ಪರಮಾತ್ಮ ಕಶ್ಮಲ ಅಂತ ಕರೀತಾನೆ. ಅರ್ಜುನನ ಎಕ್ಸ್ಪ್ರೆಷನ್ಸ್ಗಳನ್ನ ನೇರವಾಗಿ ಅದನ್ನ ಕಶ್ಮಲ ಅಂತ ಟೀಕೆ ಮಾಡ್ತಾ ಇದ್ದಾನೆ ಭಗವಂತ. ಇಂತಹದ್ದು ನಿನಗೆ ಎಲ್ಲಿಂದ ಬಂತು? ಕುತಸ್ತ್ವ, ಹೌ ಡಿಡ್ ಯು ಗೆಟ್ ದಿಸ್? ಈ ರೀತಿ ಎಲ್ಲ ಯೋಚನೆ ಮಾಡ್ತಾ ಇದೆಯಲ್ಲ, ಇಂತಹ ಭಾವನೆಗಳು, ಈ ರೀತಿಯ ಆಲೋಚನೆಗಳು, ಯುದ್ಧ ಬೇಡ ಅನ್ನುವಂತಹ ಆಲೋಚನೆಗಳು, ಹಾಗೂ ಇವರೆಲ್ಲ ಮಹಾಪಾತಕಿಗಳು, ಇವರೆಲ್ಲ ಆತತಾಯಿನಃ. ಇಂತಹ ಮಹಾಪಾತಕಿಗಳನ್ನ ಸ್ವಜನಂ ಅಂತ ಕರೀತಾ ಇದೆಯಲ್ಲ ನೀನು. ಇಂತಹ ಒಂದು ಆಲೋಚನೆ ನಿನಗೆ ಬಂದಿದ್ದಾದ್ರೂ ಎಲ್ಲಿಂದ? ಆದರೆ ಈ ಆಲೋಚನೆಗಳಿಗೆ ಅಜ್ಞಾನವೇ ಕಾರಣ, ಇಗ್ನೋರೆನ್ಸ್, ಅವಿದ್ಯೆ. ಆದ್ರಿಂದ ಅರ್ಜುನ, ನಿನ್ನಲ್ಲಿ ಅಜ್ಞಾನ ತುಂಬಿದೆ. ನಮ್ಮ ಬಗ್ಗೆ ನಾವು ಸರಿಯಾಗಿ ತಿಳ್ಕೊಳ್ಳದೆ ಹೋದಾಗ
ಮನಸ್ಸಿನಲ್ಲಿ ಇಂತಹ ಪ್ರಶ್ನೆಗಳು ನಮ್ಮನ್ನ ಕಾಡತ್ವೆ. ಒಂದು ಪರಿಸ್ಥಿತಿಯನ್ನು ನಾವು ಸರಿಯಾಗಿ ಪರಿಗಣಿಸದೆ ಹೋದಾಗ ನಮ್ಮ ಮನಸ್ಸಿನಲ್ಲೂ ಕೂಡ ಅನೇಕ ರೀತಿಯ ಆಲೋಚನೆಗಳು ಹುಟ್ಟತ್ವೆ. ಹುಟ್ಟುವಂತಹ ಆ ಆಲೋಚನೆಗಳೆಲ್ಲ ಈ ರೀತಿ ಬೇಡದ ಆಲೋಚನೆಗಳು ಅಂತ ಕೂಡ ಹೇಳ್ತೀವಿ. ಅದ್ಯಾವುದು ಕೂಡ ಇಟ್ ಇಸ್ ನಾಟ್, ನನ್ ಆಫ್ ದೋಸ್ ಥಾಟ್ಸ್ ಆರ್ ನಾಟ್ ರೈಟ್. ಆದರೂ ಕೂಡ ಅವೆಲ್ಲ ಬರುತ್ತೆ, ಸಹಜ. ಯಾಕೆ ಅಂತಹ ಆಲೋಚನೆಗಳು ಬಂದಿದೆ ಅಂತಂದ್ರೆ, ಅಜ್ಞಾನ ನಮ್ಮಲ್ಲಿ ಪ್ರವೇಶವಾದಾಗ ಇನ್ಯಾವ ರೀತಿ ಯೋಚನೆಗಳು ಬರೋದಕ್ಕೆ ಸಾಧ್ಯ? ಆದ್ರಿಂದ ಪರಮಾತ್ಮ ಹೇಳ್ತಾ ಇದ್ದಾನೆ, ಇಂತಹ ಆಲೋಚನೆಗಳು ನಿನಗೆ ಎಲ್ಲಿಂದ ಬಂತು? ಮತ್ತು ಇದೆಲ್ಲ ಈಗ ನಿನಗೆ ಬಂದಿದೆ, ಇಂತಹ ಆಲೋಚನೆಗಳು, ಭಾವನೆಗಳು, ಈ ರೀತಿ ನೀನು ಮಾತನಾಡ್ತಾ ಇದೆಯಲ್ಲ, ಇದಕ್ಕೆಲ್ಲ ಅಜ್ಞಾನವೇ ಕಾರಣ. ಸೊ ನಿನ್ನ ಸಹಜ ಸ್ವಭಾವ ನಿನಗೆ ಗೊತ್ತಾಗಿಲ್ಲ. ಆದ್ರಿಂದ ಈ ಅಜ್ಞಾನದ ಕಾರಣದಿಂದ ನೀನು ಈ ರೀತಿ ಮಾತನಾಡ್ತಾ ಇದೀಯ. ನಾವು ಕನ್ಫ್ಯೂಷನ್ಸ್ ಅಂತ ಹೇಳ್ತೀವಿ, ಸಂಶಯ ಅಂತ ಕರಿತೀವಿ, ಡೌಟ್ಸ್, ಅನುಮಾನ, ಈ ರೀತಿ. ಈ ಡೌಟ್ಸ್ ಅನ್ನುವಂತಹದ್ದು ಯಾತಕ್ಕೆ ಕ್ರಿಯೇಟ್ ಆಗತ್ತೆ? ಬಿಕಾಸ್ ಯಾವುದು, ವೆನ್ ಸಮಥಿಂಗ್ ಈಸ್ ಇನ್ ಫ್ರಂಟ್ ಆಫ್ ಅಸ್, ಅದು ನಮಗೆ ಸರಿಯಾಗಿ ಅರ್ಥ ಆಗದೆ ಇದ್ದಾಗ ಅದರ ಬಗ್ಗೆ ನಮಗೆ ಅನೇಕ ರೀತಿಯ ಡೌಟ್ಸ್ಗಳು, ಸಂಶಯಗಳು ಉಂಟಾಗುತ್ತೆ. ಸೊ ಸಂಶಯಗಳು ಯಾಕೆ ಉಂಟಾಯಿತು ಅಂತಂದ್ರೆ, ಅಗೇನ್ ಇಟ್ ಈಸ್ ಬಿಕಾಸ್ ಆಫ್ ಅವಿದ್ಯ. ಅದು ನಿನಗೆ ಸರಿಯಾಗಿ ಅರ್ಥ ಆಗಿಲ್ಲ, ಅದು ಸರಿಯಾಗಿ ಅರ್ಥ ಆಗಿಲ್ಲ. ಇಟ್ ಈಸ್ ಬಿಕಾಸ್ ಆಫ್ ದಿ ಇಗ್ನೋರೆನ್ಸ್ ಅಬೌಟ್ ಇಟ್. ಸೊ ಯು ಆರ್ ಗೆಟಿಂಗ್ ಸೋ ಮೆನಿ ಡೌಟ್ಸ್, ಯು ಆರ್ ಗೆಟಿಂಗ್ ಸೋ ಮೆನಿ ಅನುಮಾನಗಳು. ಸೊ ಇಲ್ಲಿ ನಿನಗೆ ಇಂತಹ ಆಲೋಚನೆಗಳು ಯಾಕೆ ಬಂದಿದೆ ಅಂತಂದ್ರೆ, ಇಟ್ ಈಸ್ ಬಿಕಾಸ್ ignorance about the self. So it has created so many confusions and doubts in your mind. Hey Arjuna, ಇಂತಹ ಅಜ್ಞಾನ, ಇಂತಹ ಕಶ್ಮಲ ಎಲ್ಲಿಂದ ಬಂತಪ್ಪ ನಿನಗೆ? ಈ ಅರ್ಜುನನ ಇಲ್ಲಿಯವರೆಗಿನ ಮಾತುಕತೆಗಳನ್ನ ಗಮನಿಸಿದ್ರೆ, ಯುದ್ಧ ಭೂಮಿಯಲ್ಲಿ ಎದುರಾಳಿಗಳನ್ನ ನೋಡ್ತಾನೆ. ಬಂದಿರುವಂತಹದ್ದು ಯುದ್ಧಕ್ಕಾಗಿ. ಮತ್ತು ಬೇಸಿಕಲಿ ಅರ್ಜುನ, ಹೂ ಈಸ್ ಅರ್ಜುನ? ಹಿ ಈಸ್ ಎ ಕ್ಷತ್ರಿಯ, ಹಿ ಈಸ್ ಎ ವಾರಿಯರ್. ಯುದ್ಧಕ್ಕಾಗಿ ಯುದ್ಧ ಭೂಮಿಗೆ ಬಂದು ಯುದ್ಧದಲ್ಲಿ ಎದುರಾಳಿಗಳು ನನ್ನ ಎದುರಿಗೆ ನಿಂತು ಯುದ್ಧ ಮಾಡ್ತಾ ಇರುವಂತಹವ್ರನ್ನ ನೋಡಿದ ನಂತರ ಅವರುಗಳನ್ನ ಇವನು ಶತ್ರುಗಳು ಅಂತ ಇವನು ಪರಿಗಣಿಸಲಿಲ್ಲ. ಅಲ್ಲಿ ಇವನು ನೋಡಿದಾಗ ಸಂಬಂಧಗಳನ್ನ ಕಲ್ಪಿಸಿಕೊಂಡ. ಇವನು ಭೀಷ್ಮ ಪಿತಾಮಹ, ಹಿ ಈಸ್ ಮೈ ಗ್ರ್ಯಾಂಡ್ ಫಾದರ್, ಹಿ ಈಸ್ ಗುರು ದ್ರೋಣ, ಮತ್ತು ಧಾರ್ತರಾಷ್ಟ್ರ, ಈ ದುರ್ಯೋಧನಾದಿಗಳು ನನ್ನ ಸಹೋದರರು. ಮತ್ತು ಅಲ್ಲಿ ಒಂದು ಕಡೆ ನನ್ನ ದೊಡ್ಡಪ್ಪ ಇದ್ದಾನೆ, ಚಿಕ್ಕಪ್ಪ ಇದ್ದಾನೆ, ನನ್ನ ಮಾವ ಇದ್ದಾನೆ. ಇವರೆಲ್ಲ ನನ್ನ ಸಂಬಂಧಿಗಳು, ಇವರೆಲ್ಲ ನನ್ನ ಸ್ನೇಹಿತರು, ನನ್ನ ಬಂಧುಗಳು, ಇವರೆಲ್ಲ ನನಗೆ ಬೇಕಾಗಿರೋರು. ಸೊ ಹೀಗೆ ಅರ್ಜುನ ಆ ಎದುರಾಳಿಗಳನ್ನ ಶತ್ರುಗಳು ಅಂತ ಪರಿಗಣಿಸಲಿಲ್ಲ. ಅವರುಗಳಲ್ಲಿ ಸಂಬಂಧವನ್ನ ನೋಡಿ ಅವರುಗಳನ್ನ ಸ್ವಜನಂ ಅಂತ ಕರೆದು ಅವರಲ್ಲಿ ಕರುಣೆಯನ್ನು ತೋರಿಸ್ತಾ. ಸೊ ಇಲ್ಲಿರೋರೆಲ್ಲ ನನ್ನವರೇ ಆಗ್ತಾರೆ. ಈ ಯುದ್ಧದ ಕಾರಣದಿಂದ ನಾನು ಇವ್ರನ್ನ ಕೊಲ್ಲಬೇಕಾ? ಸಾಧ್ಯವೇ ಇಲ್ಲ. ಯುದ್ಧವೇ ಬೇಡ, ಇವ್ರು ಯಾರನ್ನು ನಾನು ಕೊಲ್ಲಲಾರೆ, ನಾನು ಯಾರನ್ನೂ ಕೊಲ್ಲೋದಿಲ್ಲ ಅಂತ ಹೇಳಿ ಮಾತನಾಡಿದಾನೆ. ಇಟ್ ಈಸ್ ವೆರಿ ಅನ್ಫಾರ್ಚುನೇಟ್. ಯಾಕೆ ಅಂತಂದ್ರೆ ಅರ್ಜುನ ನಿಂತು ಮಾತನಾಡ್ತಾ ಇರೋದು ಎಲ್ಲಿ? ಯುದ್ಧ ಭೂಮಿಯಲ್ಲಿ. ಸೊ
ಅನ್ಫಾರ್ಚುನೇಟ್ಲಿ ಬಿಕಾಸ್ ಆಫ್ ದಿ ದೋಷ ಇನ್ ದಿ ಬುದ್ಧಿ, ಅಲ್ಲಿ ಇಂಟೆಲೆಕ್ಟ್ ಅಂತ ನಾವೇನು ಹೇಳ್ತೀವಿ ಅದು ಸರಿಯಾಗಿ ವರ್ಕ್ ಮಾಡಲಿಲ್ಲ. ಅಂತಃಕರಣ ಅಂತ ಕರೀತಾರೆ. ಇಟ್ ಈಸ್ ಕಾಲ್ಡ್ ದಿ ಇನ್ನರ್ ಎಕ್ವಿಪ್ಮೆಂಟ್. ಆ ಅಂತಃಕರಣ ಅನ್ನುವಂತಹದ್ರಲ್ಲಿ ಅಲ್ಲಿ ದೇರ್ ಆರ್ 4 ಕಂಪಾರ್ಟ್ಮೆಂಟ್ಸ್. ಮನಃ, ಬುದ್ಧಿ, ಚಿತ್ತ, ಅಹಂಕಾರ ಅಂತ ಅಲ್ಲಿ 4 ಬೇರೆ ಬೇರೆ ಸೆಕ್ಷನ್ಸ್ಗಳಿದೆ. ಅನೇಕ ಸಂದರ್ಭಗಳಲ್ಲಿ ನಾವು ಯಾವುದೋ ಒಂದರಲ್ಲಿ ಇಂಟರಾಕ್ಷನ್ ಅಂತ ಹೇಳಿ ಅದರಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಂಡಾಗ ಈ ಒಂದು ಇನ್ನರ್ ಎಕ್ವಿಪ್ಮೆಂಟ್ ಅಂತಃಕರಣದಲ್ಲಿ ವಿಚ್ ಪಾರ್ಟ್ ಈಸ್ ಆಕ್ಚುಲಿ ವರ್ಕಿಂಗ್ ದಟ್ ವಿ ಡು ನಾಟ್ ನೋ. ಅಲ್ಲಿ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಅಂತ ಇದೆಯಲ್ಲ, ಅದರಲ್ಲಿ ಯಾವುದು ವರ್ಕ್ ಮಾಡ್ತದೆ, ವಿಚ್ ಒನ್ ಈಸ್ ಆಕ್ಟಿವ್, ಅದು ನಮಗೆ ಗೊತ್ತಾಗ್ತಾ ಇಲ್ಲ. ಒಂದು ವೇಳೆ ಅಲ್ಲಿ ಮನಸ್ಸು ಅಂತಂದ್ರೆ ಇಟ್ ಈಸ್ ಕಾಲ್ಡ್ ದಿ ಫೀಲಿಂಗ್ಸ್. ಬಿಕಾಸ್ ಆಫ್ ದಟ್ ಓನ್ಲಿ ಈ ಆಲೋಚನೆಗಳು, ಭಾವನೆಗಳು ಅನ್ನುವಂತಹದ್ದೆಲ್ಲ ಉಂಟಾಗೋದು. ಸೊ ಮನಸ್ಸು ಅಂತ ಹೇಳಿದಾಗ ಫೀಲಿಂಗ್ಸ್. ಸೊ ಮನಸ್ಸು ವರ್ಕ್ ಆಗ್ತಾ ಇದೆ ಅಂತಂದಾಗ ಅಲ್ಲಿ ಬುದ್ಧಿ, ಚಿತ್ತ, ಅಹಂಕಾರ ಅನ್ನುವಂತಹದ್ದು ಡಾರ್ಮೆಂಟ್ ಸ್ಟೇಟಲ್ಲಿ ಇರುತ್ತೆ. ಅದ್ಯಾವುದು ವರ್ಕ್ ಮಾಡೋದಿಲ್ಲ. ಸೊ ಮನಸ್ಸು ಒಂದೇ ಆಗ ವರ್ಕ್ ಮಾಡುತ್ತೆ. ಸೊ ಅದು ಏನೇನು ಭಾವನೆಗಳನ್ನು ತೋರಿಸುತ್ತೆ, ಏನೇನು ಆಲೋಚನೆಗಳನ್ನು ತೋರಿಸುತ್ತೆ, ಅದರ ಪ್ರಕಾರವಾಗಿ ನನ್ನ ನಡೆ ನುಡಿಗಳು ಇರುತ್ತೆ. ಅದೇ ರೀತಿ ಬುದ್ಧಿ ಅನ್ನುವಂತಹದ್ದು ವರ್ಕ್ ಮಾಡ್ತಾ ಇದೆ ಅಂತ ಅಂದಾಗ ಅಲ್ಲಿ ಫೀಲಿಂಗ್ಸ್ ಅನ್ನುವಂತಹದ್ದು ಇರೋದಿಲ್ಲ. ದೆರ್ ಈಸ್ ನೋ ಮೆಮೊರಿ ಅಂಡ್ ದೆರ್ ಈಸ್ ನೋ ಅಹಂಕಾರ. ಕೇವಲ ಬುದ್ಧಿ ಮಾತ್ರ ಇರುತ್ತೆ. ಅದೇ ರೀತಿ ಚಿತ್ತ ಅಥವಾ ಅಹಂಕಾರ ಅಂತಂದಾಗ ಉಳಿದ 3ಗಳು ವರ್ಕ್ ಮಾಡೋದಿಲ್ಲ. ಇಲ್ಲಿ ಅನ್ಫಾರ್ಚುನೇಟ್ಲಿ ಬಿಕಾಸ್ ಆಫ್ ದಿ ಬುದ್ಧಿ ಭ್ರಮಣೆ, ದಟ್ ಈಸ್ ದಿ ದೋಷ ಇನ್ ದಿ ಬುದ್ಧಿ ಆಫ್ ದಿ ಅರ್ಜುನ, ಅವನು ಒಬ್ಬ ಕ್ಷತ್ರಿಯನಂತೆ ಮಾತನಾಡ್ತಾ ಇಲ್ಲ. ಸಾಮಾನ್ಯ ಮನುಷ್ಯನಂತೆ ಅವನು ಮಾತನಾಡ್ತಾ ಇದ್ದಾನೆ. ಮತ್ತು ಧರ್ಮವನ್ನ ರಕ್ಷಿಸುವಂತಹದ್ದು ನನ್ನ ಕರ್ತವ್ಯ ಅನ್ನುವಂತಹದ್ದು ಅರ್ಜುನನಿಗೆ ಮರೆತು ಹೋಗಿದೆ. ಯಾಕೆ ಅಂತಂದ್ರೆ ಒಬ್ಬ ಕ್ಷತ್ರಿಯ ಅಂತಂದಾಗ ಅಲ್ಲಿ ಧರ್ಮವನ್ನ ರಕ್ಷಣೆ ಮಾಡುವಂತಹದ್ದು, ಯುದ್ಧವನ್ನು ಮಾಡುವಂತಹದ್ದು, ಪ್ರಜಾ ರಕ್ಷಣೆ, ದೇಶದ ರಕ್ಷಣೆ, ಇವೆಲ್ಲ ಒಬ್ಬ ಕ್ಷತ್ರಿಯನ ಸ್ವಧರ್ಮ. ಯುದ್ಧ ಮಾಡೋದು ಸ್ವಧರ್ಮ. ಧರ್ಮವನ್ನ ರಕ್ಷಣೆ ಮಾಡುವಂತಹದ್ದು ಸ್ವಧರ್ಮ. ಪ್ರಜೆಗಳ ರಕ್ಷಣೆ, ದೇಶದ ರಕ್ಷಣೆ. ಸೊ ಇವೆಲ್ಲ ಒಬ್ಬ ಕ್ಷತ್ರಿಯನ ಸ್ವಧರ್ಮ. ಆದರೆ ಇಲ್ಲಿ ಅರ್ಜುನ ಬಿಕಾಸ್ ಆಫ್ ದಿ ದೋಷ ಇನ್ ದಿ ಮೈಂಡ್, ಬುದ್ಧಿ, ಅವನು ತನ್ನ ಸ್ವಧರ್ಮವನ್ನ ಮರೆತು ಬಿಟ್ಟಿದ್ದಾನೆ. ನಾನೊಬ್ಬ ಕ್ಷತ್ರಿಯ ಅನ್ನುವಂತಹದ್ದನ್ನೇ ಮರೆತಿದ್ದಾನೆ. ನನಗೆ ರಾಜ್ಯ ಬೇಡ, ಅಧಿಕಾರ ಬೇಡ, ಯುದ್ಧ ಬೇಡ ಅಂತ ಮಾತನಾಡ್ತಾ ಇದ್ದಾನೆ. ಇಂತಹ ಅರ್ಜುನನ ಮಾತುಗಳನ್ನು ಗಮನಿಸಿ ಪರಮಾತ್ಮ ಇವುಗಳನ್ನು ಕಶ್ಮಲ ಅಂತ ಕರೆದಿದ್ದಾನೆ. ಮತ್ತು ಯಾಕೆ ಇವುಗಳನ್ನು ಕಶ್ಮಲ ಅಂತ ಪರಮಾತ್ಮ ಕರೆದಿದ್ದಾನೆ? ಬಿಕಾಸ್ ಪರಮಾತ್ಮ ಹೇಳ್ತಾನೆ ವಿಷಮೇ. ವಿಷಮೇ ಅಂತಂದ್ರೆ ಇಟ್ ಈಸ್ ಅಟ್ ಎ ರಾಂಗ್ ಪ್ಲೇಸ್. ಮಿಸ್ಪ್ಲೇಸ್ಡ್. ದಿ ಎಮೋಷನ್ಸ್ ಆರ್ ಮಿಸ್ಪ್ಲೇಸ್ಡ್. ಅರ್ಜುನ ತಗೊಂಡಿರುವಂತಹ ಈ ನಿರ್ಧಾರಗಳ ಹಿಂದೆ ಅವನು ಹೊತ್ತಂತಹ ಭಾವನೆಗಳು, ಎಮೋಷನ್ಸ್. ಸೊ ದೀಸ್ ಎಮೋಷನ್ಸ್ ಆರ್ ಮಿಸ್ಪ್ಲೇಸ್ಡ್ by the Arjuna. The emotions are not kept in the right place. He has kept it in the wrong place. So emotion anta ಹೇಳಿದಾಗ that itself is a different appearance.
ಇಫ್ ಇಟ್ ಈಸ್ ನಾಟ್ ಎ ಸರಿಯಾದ ಭಾವನೆ ಅಲ್ಲ ಅಂತಂದಾಗ ಇಟ್ ಮೇ ಕ್ರಿಯೇಟ್ so many problems in our mind. So we have to understand properly. ಭಾವನೆಗಳು ಹೊರಹೊಮ್ಮಿದಾಗ ಆ ಭಾವನೆಗಳ ಮೂಲವನ್ನು ನಾವು ಗಮನಿಸಬೇಕಾಗತ್ತೆ, ಭಾವನೆಗಳ ಸ್ವರೂಪವನ್ನು ನಾವು ಗಮನಿಸಬೇಕಾಗತ್ತೆ. ಮನಸ್ಸಿನಲ್ಲಿ ಇಂತಹ ಭಾವನೆ ಹುಟ್ಟಿ ಬಂದಿದೆ ಅಂತ ಹೇಳಿ ಅದ್ರ ಹಿಂದೆ ಹೋಗುವಂತಹದ್ದು ಈಸ್ ನಾಟ್ ದಿ ರೈಟ್ ವೇ. ಇಲ್ಲಿ ಅರ್ಜುನ ಮಾಡಿರೋದು ಅದೇ. ಸೊ ಆ ಒಂದು ಎಮೋಷನ್ಸ್ ಅನ್ನುವಂತಹದ್ದು ಹಿ ಹ್ಯಾಸ್ ಕೆಪ್ಟ್ ಇಟ್ ಇನ್ ಎ ರಾಂಗ್ ಪ್ಲೇಸ್. ಅದನ್ನೇ ಇಲ್ಲಿ ಕೃಪಯಾವಿಷ್ಟಂ ಅಂತ ಹೇಳಿರುವಂತಹದ್ದು. ಕರುಣೆ ಎನ್ನುವಂತಹದ್ದನ್ನು ಎಲ್ಲಿ ಇಡಬೇಕು ಅಲ್ಲಿ ಇಡಲಿಲ್ಲ ಅರ್ಜುನ. ಯಾವುದ್ರ ಬಗ್ಗೆ ಕರುಣೆ ಇರಬೇಕು? ಆತ್ಮನ ಬಗ್ಗೆ, ಆತ್ಮ ವಿಚಾರದ ಬಗ್ಗೆ, ಸ್ವರೂಪ ಜ್ಞಾನವನ್ನು ನಾನು ತಿಳ್ಕೋಬೇಕು ಅನ್ನುವಂತಹ ವಿಚಾರದಲ್ಲಿ ಕರುಣೆ ಇರಬೇಕಾಗಿತ್ತು. ಬಟ್ ಅರ್ಜುನನ ಕರುಣೆ ಎಲ್ಲಿತ್ತು? ಯುದ್ಧ ಭೂಮಿಯಲ್ಲಿ ಶತ್ರುಗಳನ್ನ ನನ್ನವರು ಅಂತ ಕರೆದು ಅವರುಗಳ ಮೇಲೆ ಕರುಣೆಯನ್ನು ತೋರಿಸ್ತಾ ಇದ್ದಾನೆ. ಸ್ವಧರ್ಮವನ್ನ ಮರೆತಿದ್ದಾನೆ, ಪರಧರ್ಮವನ್ನ ಅವಲಂಬಿಸ್ತಾ ಇದ್ದಾನೆ, ಪರಧರ್ಮದ ಬಗ್ಗೆ ಕರುಣೆಯನ್ನು ತೋರಿಸ್ತಾ ಇದ್ದಾನೆ. ಸೊ ದಿಸ್ ಈಸ್ ಕೃಪಯಾವಿಷ್ಟಂ. ಸೊ ಇದನ್ನೆಲ್ಲ ಅವನು ಹಿ ಹ್ಯಾಸ್ ಕೆಪ್ಟ್ ಇಟ್ ಇನ್ ಎ ರಾಂಗ್ ಪ್ಲೇಸ್. ಅದನ್ನ ಇಲ್ಲಿ ಪರಮಾತ್ಮ ಕಶ್ಮಲ. ಸೊ ಯಾಕೆ ಕಶ್ಮಲ ಅಂತ ಕರೆದಿದ್ದಾನೆ ಅಂತಂದ್ರೆ, ಅರ್ಜುನನಲ್ಲಿ ಹೊರಹೊಮ್ಮಿದಂತಹ ಈ ಭಾವನೆಗಳನ್ನು ಅವನು ರಾಂಗ್ ಪ್ಲೇಸ್ನಲ್ಲಿ ಇಟ್ಟಿದ್ದಾನೆ. ಸೊ ಅದನ್ನ ಈ ಕಾರಣದಿಂದ ಪರಮಾತ್ಮ ಅದನ್ನ ಕಶ್ಮಲ ಅಂತ ನೇರವಾಗಿ ಅರ್ಜುನನನ್ನು ಟೀಕೆ ಮಾಡ್ತಾ ಇದ್ದಾನೆ. ಮೈಂಡ್ ಅಂತ ಹೇಳಿದಾಗ ಭಾವನೆಗಳು ಹೊರಬರುವಂತಹದ್ದು ಸಹಜ, ಮನಸ್ಸಿನ ಸಹಜ ಗುಣ ಅದು. ಸೊ ಇಟ್ ಈಸ್ ನಾಟ್ ರಾಂಗ್. ಭಾವನೆಗಳು ಹೊರ ಬಂದಿದೆ ಅಂತಂದ್ರೆ ಇಟ್ ಈಸ್ ನಾಟ್ ರಾಂಗ್, ಅದು ತಪ್ಪಲ್ಲ. ಆದರೆ ಭಾವನೆಗಳು ಹೊರ ಬಂದಾಗ ಅದನ್ನು ಎಲ್ಲಿ ಇಡಬೇಕು, ಯಾವ ಸಂದರ್ಭದಲ್ಲಿ ಇಡಬೇಕು, ಹೇಗೆ ಇಡಬೇಕು, ಹೇಗೆ ಅವುಗಳ ಜೊತೆ ರಿಯಾಕ್ಟ್ ಮಾಡಬೇಕು, ದಟ್ ಈಸ್ ಇಂಪಾರ್ಟೆಂಟ್. ಸೊ ಇಲ್ಲಿ ವೆರಿ ಅನ್ಫಾರ್ಚುನೇಟ್ಲಿ it becomes wrongly placed by Arjuna. ಅದನ್ನೇ ಇಲ್ಲಿ ಭಗವಂತ ವಿಷಮೇ ಅಂತ ಕರೆದಿದ್ದಾನೆ. ಇನ್ಫ್ಯಾಕ್ಟ್ ಅರ್ಜುನ ಮಾತನಾಡಿರುವಂತಹ ಮಾತುಗಳನ್ನ ಫ್ರಮ್ ದಿ ಬಿಗಿನಿಂಗ್ ನಾವು ಗಮನವಿಟ್ಟು ನೋಡಿದ್ರೆ ಅರ್ಜುನ ಎಲ್ಲೂ ಕೂಡ ಸುಳ್ಳು ಹೇಳಿಲ್ಲ. ಅವನು ಮಾತನಾಡಿರುವಂತಹ ಪ್ರತಿ ಪದಗಳು ಇಟ್ ಈಸ್ ರೈಟ್. ಅಲ್ಲಿ ಯುದ್ಧ ಭೂಮಿಯಲ್ಲಿ ಬಂದು ಎದುರು ನಿಂತು ನೋಡಿದಾಗ ಅಲ್ಲಿ ಇದ್ದವರನ್ನೆಲ್ಲ ಅವನ ಬಂಧುಗಳು, ಆಪ್ತರು, ಮಿತ್ರರು, ಗುರು, ಆಚಾರ್ಯ, ತಾತ, ಹೀಗೆ ಅವರೆಲ್ಲರಲ್ಲಿ ಸಂಬಂಧವನ್ನ ನೋಡಿ ಅವನು ಹೇಳ್ತಾನೆ, ಇವರೆಲ್ಲ ನನ್ನವರು ಅಂತ ಕರೆದಿದ್ದಾನೆ, ಸ್ವಜನಂ ಅಂತ ಕರೆದಿದ್ದಾನೆ. ಇಟ್ ಈಸ್ ಫೈನ್ ಅಂಡ್ ಇಟ್ ಈಸ್ ರೈಟ್, ಇಟ್ ಈಸ್ ನಾಟ್ ರಾಂಗ್. ಆದರೆ ಇಟ್ ಈಸ್ ಎ ವಾರ್ ಫೀಲ್ಡ್. ಅದು ಯುದ್ಧ ಭೂಮಿ ಆಗಿಲ್ಲದೆ ಹೋಗಿದ್ದಿದ್ರೆ ಅರ್ಜುನ ಏನೆಲ್ಲವನ್ನ ಇಲ್ಲಿವರೆಗೆ ಮಾತನಾಡಿದಾನೆ ಅದಷ್ಟು ರೈಟ್. ಬಟ್ ಇದು ಯುದ್ಧ ಭೂಮಿ, ಬಂದಿರುವಂತಹದ್ದೇ ಯುದ್ಧವನ್ನ ಮಾಡಬೇಕು ಅಂತ, ಧರ್ಮದ ರಕ್ಷಣೆ ಆಗ್ಬೇಕಾಗಿದೆ, ಪ್ರಜಾ ರಕ್ಷಣೆ ಆಗ್ಬೇಕಾಗಿದೆ. ಒಬ್ಬ ಕ್ಷತ್ರಿಯನ ಧರ್ಮ ಅದು, ಸ್ವಧರ್ಮ ಅದು. ಅಂತಹ ವಾರ್ ಫೀಲ್ಡ್ ಅಲ್ಲಿ ಶತ್ರುಗಳನ್ನ ನನ್ನವರು ಅಂತ ಕರೆದಿದ್ದಾರೆ. ಅರ್ಜುನ ಈಸ್ ಎ ಕ್ಷತ್ರಿಯ. ಈ ಸಂದರ್ಭದಲ್ಲಿ ಅವನು ಇಂತಹ ಮಾತನ್ನ ಆಡಬಾರ್ದಾಗಿತ್ತು. ಅವೆಲ್ಲ ಸತ್ಯವೇ, ನಿಜ. ಅವನು ಹೇಳಿರುವಂತಹದ್ದು ಇಟ್ ಈಸ್ 100% ರೈಟ್. ಭೀಷ್ಮ ಅಂತಂದಾಗ ಹಿ ಈಸ್ ತಾತ, ದ್ರೋಣ ಈಸ್ ಹಿಸ್ ಗುರು, ನೋ ಡೌಟ್. ದುರ್ಯೋಧನಾದಿಗಳು ಅವನ ಸಹೋದರರು, ಇಟ್ ಈಸ್ ಆಲ್ಸೋ ರೈಟ್. ಅಲ್ಲಿ ಎಲ್ಲೂ ಕೂಡ ಅವನು ತಪ್ಪು ಮಾತುಗಳನ್ನು ಆಡಿಲ್ಲ. ಆದರೆ ತಪ್ಪಾದ ಜಾಗದಲ್ಲಿ ಈ ಮಾತುಗಳನ್ನು ಆಡಿದಾನೆ. ಅದು ಯುದ್ಧ ಭೂಮಿ ಅಲ್ಲದೆ ಬೇರೆ ಯಾವುದೇ ಒಂದು ಕ್ಷೇತ್ರ ಆಗಿದ್ದ ಪಕ್ಷದಲ್ಲಿ ಅರ್ಜುನ ಏನು ಮಾತನಾಡಿದಾನೆ, ಯಾರನ್ನೆಲ್ಲ ಅವನು ನೋಡಿದಾನೆ, ಅವರೆಲ್ಲ ಸ್ವಜನಂ ಅಂತ ಹೇಳಿರುವಂತಹದ್ದು ಇಟ್ ಈಸ್ ಆಲ್ ಪರ್ಫೆಕ್ಟ್, ಕರೆಕ್ಟ್.
ಸೊ ಅವನಿಗೆ ಈ ಸಂದರ್ಭದಲ್ಲಿ ಈ ಯುದ್ಧ ಭೂಮಿನಲ್ಲಿ ಸ್ವಧರ್ಮದ ರಕ್ಷಣೆ ಮಾಡಬೇಕಾದಂತಹ ಈ ಸಂದರ್ಭದಲ್ಲಿ ಯುದ್ಧವನ್ನು ಮಾಡೋದಿಲ್ಲ, ಇವರೆಲ್ಲ ನನ್ನವರು ಸ್ವಜನಂ ಅಂತ ಕರೆದಿರುವಂತಹದ್ದು. ಆ ಯೋಚನೆಗಳನ್ನು ಕುರಿತು ಪರಮಾತ್ಮ ಕೇಳ್ತಾ ಇದ್ದಾನೆ, ಈ ಕಶ್ಮಲ ನಿನಗೆ ಎಲ್ಲಿಂದ ಬಂತು? ಅದನ್ನ ಇಲ್ಲಿ ವಿಷಮೇ, ಕರುಣೆಯಿಂದ ಕೂಡಿರುವಂತಹದ್ದು ನಿಜ, ಮತ್ತೊಬ್ಬರ ಬಗ್ಗೆ ಕರುಣೆ ಇರಬೇಕು, ದಟ್ ಈಸ್ ನಿಜ, ಬಟ್ ಇಟ್ ಇಸ್ ಅ ರಾಂಗ್ ಪ್ಲೇಸ್. ಅದನ್ನ ಪರಮಾತ್ಮ ಇಲ್ಲಿ ಹೇಳ್ತಾ ಇದ್ದಾನೆ. ಅಂಡ್ ಅರ್ಜುನನನ್ನ ಅವನು ಹೇಳ್ತಾ ಇದ್ದಾನೆ, ಅನಾರ್ಯ ಜುಷ್ಟಂ. ಸಿ, ಆರ್ಯ ಅಂತಂದ್ರೆ ಇಟ್ ಈಸ್ ಎ ನೋಬಲ್ ರೇಸ್. ಆರ್ಯ ಸಂಸ್ಕೃತಿ ಅಂತಂದ್ರೆ ಆ ಆರ್ಯ ವಂಶದಲ್ಲಿ ಬಂದಿದ್ದಾನೆ ಅಂತಂದ್ರೆ ಇಟ್ ಈಸ್ ವೆರಿ ಗ್ರೇಟ್. ಆರ್ಯರು ಅಂತ ಹೇಳಿದಾಗ ದೇ ಆರ್ ವೆರಿ ಇಂಟೆಲಿಜೆಂಟ್ ಪೀಪಲ್, ದೇ ಆರ್ ವೆರಿ ಬ್ರೇವ್ ಪೀಪಲ್, ದೇ ಆರ್ ವಾರಿಯರ್ಸ್. ಅವರೆಲ್ಲ ಬಹಳ ಚೆನ್ನಾಗಿ ಬದುಕು ಮಾಡಿದವರು. ಅಂತಹವರ ವಂಶದಲ್ಲಿ ಅರ್ಜುನ ಬಂದಿರುವಂತಹದ್ದು. ಆ ಆರ್ಯರಲ್ಲಿದ್ದಂತಹ ಪ್ರಾಮಾಣಿಕತೆ, ಘನತೆ, ಅವರ ಥಿಂಕಿಂಗು ಮತ್ತು ಅವರ ಆಕ್ಷನ್ಸ್, ಎವ್ರಿಥಿಂಗ್ ಇಸ್ ಸೋ ಗ್ರೇಟ್. ಅಂತಹವರ ವಂಶದಲ್ಲಿ ಬಂದಿರೋನು ನೀನೊಬ್ಬ ಕ್ಷತ್ರಿಯ, ಆರ್ಯ ವಂಶ ನಿಂದು. ಆದರೆ ನಿನ್ನನ್ನು ನೋಡಿದ್ರೆ ನೀನು ಆ ರೀತಿ ಕಾಣ್ತಾ ಇಲ್ಲ. ಯು ಲುಕ್ ಲೈಕ್ ಅನಾರ್ಯ, ನೀನು ಆರ್ಯನಂತೆ ಕಾಣ್ತಾ ಇಲ್ಲ. ನಿನ್ನ ಮನೆತನಕ್ಕೆ ಇದು ಅಗೌರವವನ್ನು ಸೂಚಿಸ್ತಾ ಇದೆ ಅರ್ಜುನ, ನೀನು ಮಾಡ್ತಾ ಇರುವಂತಹದ್ದು. ಸೊ ನೀನು ಈ ರೀತಿ ಡಿಸಿಷನ್ಸ್ ತಗೊಂಡು ಹೀಗೆ ಮಾತನಾಡ್ತಾ ಇದೆಯಲ್ಲ, ಇದು ನಿನ್ನ ಕುಲಕ್ಕೂ ಒಳ್ಳೆಯದಲ್ಲ, ನಿನ್ನ ವಂಶಕ್ಕೂ ಇದು ಅಗೌರವ. ಸಿ, ಅರ್ಜುನ ಧರ್ಮ ಅಂತ ಹೇಳಿದಾಗ ಅಲ್ಲಿ 4 ಲಕ್ಷಣಗಳನ್ನ ನಾವು ನೋಡುತ್ತೀವಿ. ಏನು ಆ ಲಕ್ಷಣಗಳು? ಧರ್ಮ ಅಂತ ಹೇಳಿದಾಗ ಆ ಧರ್ಮ ಅಂತ ನಾವು ಯಾವುದನ್ನ ಗುರುತಿಸ್ತೀವಿ ಅದಕ್ಕೆ ವೇದದ ಒಮ್ಮತವಿರಬೇಕು, ಸಹಮತವಿರಬೇಕು, ವೇದ ಒಪ್ಕೊಂಡಿರಬೇಕು, ನಮ್ಮ ವೇದಗಳು. ಸೊ ವೇದದಲ್ಲಿ ಇಲ್ಲ ಅಂತಂದ್ರೆ ಅಟ್ಲೀಸ್ಟ್ ಸ್ಮೃತಿಯಲ್ಲಿ ಅದು ಇರಬೇಕಿತ್ತು. ಸೊ ವೇದದಲ್ಲೂ ಇಲ್ಲ, ಸ್ಮೃತಿಯಲ್ಲೂ ಇಲ್ಲ ಅಂತಂದ್ರೆ ಸದಾಚಾರದಿಂದ ಕೂಡಿರಬೇಕು ಅದು. ಸದಾಚಾರ ಅಂತಂದ್ರೆ ಏನು? ದರ್ ಇಸ್ ಎ ಟ್ರೆಡಿಷನ್, ಒಂದು ಪದ್ಧತಿ ಅಂತ ಹೇಳ್ತೀವಿ. ಕುಲತನ ಅಂತ ಕರಿತೀವಿ. ನಮ್ಮ ಮನೆತನದಲ್ಲಿ ಬಂದಿರುವಂತಹದ್ದು ಅಂತ ಹೇಳ್ತೀವಿ. ಇದು ನಮ್ಮ ಪದ್ಧತಿ, ನಮ್ಮ ಪೂರ್ವಜರು ಅನುಸರಿಸಿಕೊಂಡು ಬಂದು ನಮಗೆ ಹೇಳಿಕೊಟ್ಟಿರುವಂತಹದ್ದು ಇದು. ಆದ್ರಿಂದ ನಮ್ಮ ವಂಶದಲ್ಲಿ ಬಹಳ ಅನಾದಿ ಕಾಲದಿಂದ ನಾವು ಇಂತಹದ್ದನ್ನ ಅನುಸರಿಸಿಕೊಂಡು ಬಂದಿದ್ದೀವಿ. ಅಂಡ್ ವಿ ವಿಲ್ ಕಂಟಿನ್ಯೂ ಅಂತ ಹೇಳ್ತೀವಿ. ಅದನ್ನ ನಾವು ಮನೆತನ, ಇದು ಸಂಪ್ರದಾಯ ಇದು ಅಂತ ಕರಿತೀವಿ. ಸೊ ಸಂಪ್ರದಾಯ ಬದ್ಧವಾಗಿರಬೇಕು. ಈ ಪದ್ಧತಿ ಅಂತ ನಾವು ಕರಿತೀವಲ್ಲ, ತಲೆಮಾರುಗಳಿಂದ ಬಂದಿದೆ ಅಂತ. ಯಾಕೆ ಅಂತಂದ್ರೆ ಅವೆಲ್ಲ ಅನುಭವಗಳಿಂದ ಬಂದಿರುವಂತಹದ್ದು. ಇದೆಲ್ಲದರ ಜೊತೆಗೆ ಯಾವುದನ್ನ ಧರ್ಮ ಅಂತ ಹೇಳ್ತೀವಿ, ಆ ಧರ್ಮ ಅನ್ನುವಂತಹದ್ದು ನನಗೂ ಕೂಡ ಇಷ್ಟ ಆಗುವ ಹಾಗಿರಬೇಕು. ಇಲ್ಲಿ ನನಗೂ ಕೂಡ ಇಷ್ಟ ಆಗಬೇಕು ಅಂತಂದ್ರೆ ಆತ್ಮಕ್ಕೆ ಪ್ರಿಯವಾಗಿರಬೇಕು ಅನ್ನುವಂತಹದ್ದನ್ನ ಪರಮಾತ್ಮ ಹೇಳ್ತಾ ಇದ್ದಾನೆ. ಆತ್ಮತೃಪ್ತಿ ಇರಬೇಕು. ಯಾವ ಧರ್ಮವನ್ನ ನಾವು ಧರ್ಮ ಅಂತ ಹೇಳ್ತೀವಿ, ಆ ಧರ್ಮದ ಬಗ್ಗೆ ಆತ್ಮತೃಪ್ತಿ ಇರಬೇಕು. ಅಂದ್ರೆ ನಮ್ಮ ಅಂತರಾತ್ಮ ಅದನ್ನು ಒಪ್ಪುವಂತೆ ಇರಬೇಕು. ಸೊ ಈ ರೀತಿ ಎಲ್ಲ ಇದ್ದಾಗ ದೆನ್ ಇಟ್ ಕ್ಯಾನ್ ಬಿ ಕಾಲ್ಡ್ ಆಸ್ ಧರ್ಮ. ಆದರೆ ಅರ್ಜುನ, ನಿನ್ನ ಮಾತುಕತೆಗಳಲ್ಲಿ, ನಿನ್ನ ನಡೆ ನುಡಿಗಳಲ್ಲಿ ಎಲ್ಲೂ ಕೂಡ ಯಾವುದೂ ಕಾಣ್ತಾ ಇಲ್ಲ. ಧರ್ಮದ ಲಕ್ಷಣಗಳನ್ನು ನಾನು ನಿನ್ನ ಮಾತುಕತೆಗಳಲ್ಲಿ, ನಿನ್ನ ನಡೆ ನುಡಿಗಳಲ್ಲಿ ನಾನು ಕಾಣ್ತಾ ಇಲ್ಲ. ಇಟ್ ಈಸ್ ನಾಟ್ ಅಪಿಯರಿಂಗ್. ಆದರೆ ಆರ್ಯರು ಇದನ್ನ ತಲೆ ತಲಾಂತರಗಳಿಂದ ಅನುಸರಿಸಿಕೊಂಡು ಬಂದಿದ್ದಾರೆ. ಅವರೆಲ್ಲ ಇದನ್ನ ಈಗಲೂ ಕೂಡ ನಮ್ಮ ವಂಶಕ್ಕೆ ಗೌರವ ಅಂತ ಹೇಳಿ ಈಗಲೂ ಆ ಸಂಪ್ರದಾಯ ಇದೆ.
ಬಟ್ ನೀನು ಏನು ಮಾಡ್ತಾ ಇದೀಯ ಅರ್ಜುನ, ಇಲ್ಲಿ ನೀನು ಮಾಡ್ತಾ ಇರುವಂತಹ ಈ ಯೋಚನೆಗಳನ್ನು ಗಮನಿಸಿದ್ರೆ ನೀನು ಆರ್ಯನಂತೆ ಕಂಡು ಬರ್ತಾ ಇಲ್ಲ, ನೀನೊಬ್ಬ ಅನಾರ್ಯನಂತೆ ಕಾಣಿಸ್ತಾ ಇದೆಯಾ. ನಮ್ಮ ಸಂಸ್ಕೃತಿ ಏನು, ನಮ್ಮ ಕಲ್ಚರ್ ಏನಪ್ಪ ಅರ್ಜುನ? ಅವರ್ ಕಲ್ಚರ್ ಈಸ್ ಬೇಸ್ಡ್ ಆನ್ ಧರ್ಮ. ಅವರ್ ಕಲ್ಚರ್ ಈಸ್ ಬೇಸ್ಡ್ ಆನ್ ಧರ್ಮ. ಅಂಡ್ ಅಗೇನ್ ದಿಸ್ ಧರ್ಮ ಈಸ್ ಬೇಸ್ಡ್ ಆನ್ ದಿ ಫಿಲಾಸಫಿ, ಅಂದ್ರೆ ತತ್ವಭರಿತ. ಸೊ ನಾವು ಅಳವಡಿಸಿಕೊಂಡು ಬಂದಂತಹ ಈ ಪದ್ಧತಿಗಳು, ಸಂಸ್ಕೃತಿಗಳು ನಮ್ಮ ವ್ಯಕ್ತಿತ್ವವನ್ನು ರೂಪಿಸತ್ವೆ. ಆದ್ರಿಂದ ನಮಗೆ ವ್ಯಕ್ತಿತ್ವವನ್ನು ಕೊಡುವಂತಹ ಈ ಸಂಪ್ರದಾಯಗಳನ್ನು, ಪದ್ಧತಿಯನ್ನು ನಾವು ಬಿಟ್ಕೊಡ್ಬಾರ್ದಪ್ಪ. ಆದ್ರಿಂದ ಅರ್ಜುನ, ನೀನು ಮಾಡ್ತಾ ಇರುವಂತಹದ್ದು ತಪ್ಪು. ಜೊತೆಗೆ ಅರ್ಜುನ, ಈಗ ನೀನು ಮಾಡ್ತಾ ಇದೆಯಲ್ಲ, ದಿಸ್ ಈಸ್ ಅಸ್ವರ್ಗ್ಯಂ. ಇಟ್ ವಿಲ್ ನಾಟ್ ಟೇಕ್ ಯು ಟು ದಿ ಸ್ವರ್ಗ. ಇಲ್ಲಿ ಅಸ್ವರ್ಗ್ಯಂ ಅಂತ ಕರೆದಿರುವಂತಹದ್ದು, ಸ್ವರ್ಗ ಅಂತ ಹೇಳಿದಾಗ ನಾವು ಏನು ಒಂದು ಕಲ್ಪನೆ, ಸ್ವರ್ಗದ ಕಲ್ಪನೆ ಮಾಡ್ಕೊಂಡಿದ್ದೀವಿ. ಆಕ್ಚುಲಿ ವಾಟ್ ಈಸ್ ಸ್ವರ್ಗ? ಸ್ವರ್ಗ ಅಂತಂದ್ರೆ ಇಟ್ ಈಸ್ ಅ ಪ್ಲೇಸ್ ವೇರ್ ಇಟ್ ಈಸ್ ಫುಲ್ ಆಫ್ ಸುಖ, ಹ್ಯಾಪಿನೆಸ್. ದಟ್ ಈಸ್ ಸ್ವರ್ಗ. ಸ್ವರ್ಗ ಅನ್ನುವಂತಹದ್ದು ಒಂದು ಲೋಕ, ಇಟ್ಸ್ ಆಲ್ ಓಕೆ. ಬಟ್ ಬೇಸಿಕಲಿ ದ ವೆರಿ ಮೀನಿಂಗ್ ಆಫ್ ಸ್ವರ್ಗ ಅಂತಂದ್ರೆ ವೇರ್ ಯು ಕ್ಯಾನ್ ಸಿ ದಿ ಹ್ಯಾಪಿನೆಸ್. ಅಲ್ಲಿ ಹ್ಯಾಪಿನೆಸ್ ಬಿಟ್ಟು ಬೇರೆ ಇನ್ನೇನು ಇಲ್ಲ. ದಟ್ ಈಸ್ ಕಾಲ್ಡ್ ದಿ ಸ್ವರ್ಗ. There is no hungry and thirst. There is no disease. There is no death. There is no muppu. There is no bhaya. So this is called ಸ್ವರ್ಗ. ಸೊ ಅದರಿಂದ ಇಲ್ಲಿ ಪರಮಾತ್ಮ ಹೇಳ್ತಾ ಇದ್ದಾನೆ, ನೀನು ಮಾಡ್ತಾ ಇದೆಯಲ್ಲ ಈ ಕೆಲಸ, ಇಟ್ ವಿಲ್ ನಾಟ್ ಟೇಕ್ ಯು ಟು ದಿ ಸ್ವರ್ಗ ಅಂತಂದ್ರೆ ಇಟ್ ವಿಲ್ ನಾಟ್ ಗಿವ್ ಯು ಹ್ಯಾಪಿನೆಸ್. ದಟ್ ಈಸ್ ದ ಮೀನಿಂಗ್ ಈ ಸಂದರ್ಭದಲ್ಲಿ. ದಟ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಅಂದರೆ ನೀನು ಮಾಡ್ತಾ ಇರೋದ್ರಿಂದ ನನ್ನ ಸ್ವರ್ಗಕ್ಕೆ ಕರ್ಕೊಂಡು ಹೋಗುತ್ತೆ ಅಂತ ನೇರವಾಗಿ ಆ ರೀತಿ ಹೇಳ್ತಾ ಇಲ್ಲ. ಸೊ ನೀನು ಮಾಡ್ತಾ ಇರುವಂತಹದ್ದು ಇಟ್ ವಿಲ್ ನಾಟ್ ಗಿವ್ ಯು ಹ್ಯಾಪಿನೆಸ್. ಸೊ ಆ ರೀತಿಯಲ್ಲಿ ಈ ಸಂದರ್ಭದಲ್ಲಿ ಸ್ವರ್ಗ ಅನ್ನೋ ಪದವನ್ನು ನಾವು ಅರ್ಥ ಮಾಡ್ಕೋಬೇಕು. ಸೊ ಇಟ್ ಈಸ್ ನಾಟ್ ಇನ್ ಟ್ಯೂನ್ ವಿತ್ ದಿ ವೇದಾಸ್. ಜೊತೆಗೆ ಅರ್ಜುನ, ಇಟ್ ಈಸ್ ಅಕೀರ್ತಿಕರಂ. ಹೇ ಅರ್ಜುನ, ಇದು ನಿನಗೂ ಕೂಡ ಒಳ್ಳೇದಲ್ಲಪ್ಪ, ನಿನಗೂ ಕೂಡ ಕೆಟ್ಟ ಹೆಸರು ಬರುತ್ತೆ ಇದರಿಂದ. ಸಾಮಾನ್ಯ ಮನುಷ್ಯರುಗಳು ದೇ ವಿಲ್ ನಾಟ್ ಅಪ್ರಿಷಿಯೇಟ್ ಯು ಅಟ್ ಆಲ್. ಅವರು ನಿನಗೆ ಯಾವ ರೀತಿಯಾದ ಒಂದು ಗೌರವವನ್ನು ಕೊಡೋದಿಲ್ಲ. ಜೊತೆಗೆ ಇದು ನಿನಗೆ ಕೀರ್ತಿಯನ್ನು ತಂದು ಕೊಡೋದಿಲ್ಲ. ಯುದ್ಧ ಬೇಡ ಅಂತಾನೆ ಹೇಳ್ತಿದ್ಯಲ್ಲ, ಇದು ನಿನಗೆ ಕೀರ್ತಿಯನ್ನು ತಂದು ಕೊಡೋದಿಲ್ಲ. ಯಾಕೆ ಅಂತಂದ್ರೆ ಒಂದು ಸೊಸೈಟಿ ಅಥವಾ ಸಮಾಜ ಅಂತ ಹೇಳಿದಾಗ ಅಲ್ಲಿ ಕೆಲವು ರೀತಿ, ನೀತಿ, ನಿಯಮಗಳೆಲ್ಲ ಇರುತ್ತೆ. ನಾವು ಒಂದು ಸಮಾಜದಲ್ಲಿ ಸಹಬಾಳ್ವೆಯನ್ನು ಮಾಡ್ತಾ ಇದ್ದೀವಿ ಅಂತಂದಾಗ ಆ ಸಮಾಜದಲ್ಲಿ ಯಾವ ರೀತಿಯ ನೀತಿ, ನಿಯಮಗಳೆಲ್ಲ ಇರುತ್ತೆ, ಅವೆಲ್ಲವನ್ನು ನಾವು ಅನುಸರಿಸಬೇಕು. ಬೇರೆಯವರು ಅನುಸರಿಸ್ತಾರೆ. ಬೇರೆಯವರು ಅದನ್ನು ಅನುಸರಿಸ್ತಾ ಇರೋದ್ರಿಂದ ನಾವು ಸುಖವಾಗಿರ್ತೀವಿ. ನಾವು ಕೂಡ ಅದೇ ರೀತಿಯ ಅವುಗಳನ್ನು ಅನುಸರಿಸಿದಾಗ ಅದು ಬೇರೆಯವರಿಗೂ ಸುಖವನ್ನು ಕೊಡುತ್ತೆ. ಆದ್ದರಿಂದ ಒಂದು ಸಮಾಜ, ಒಂದು ಸೊಸೈಟಿ ಅಂತ ಹೇಳಿದಾಗ ಅಲ್ಲಿರುವಂತಹ ರೀತಿ, ನಿಯಮಗಳನ್ನು ನಾವು ಪರಿಪಾಲನೆ ಮಾಡಬೇಕಪ್ಪ. ಇಟ್ ಈಸ್ ದಿ ಡ್ಯೂಟಿ ಅಂಡ್ ಧರ್ಮ ಆಫ್ ಎ ಕ್ಷತ್ರಿಯ. ಸೊ ಮುಖ್ಯವಾಗಿ ಒಬ್ಬ ಕ್ಷತ್ರಿಯನ ಧರ್ಮ ಏನು ಅಂತಂದ್ರೆ, ಹಿ ಹ್ಯಾಸ್ ಟು ಟೇಕ್ ಕೇರ್ ಆಫ್ ದಿ ಸೊಸೈಟಿ. ಈಗ ಸೊಸೈಟಿ ಅಂತ ಹೇಳಿದಾಗ ಅಲ್ಲಿ ರೀತಿ, ನೀತಿ, ನಿಯಮಗಳೆಲ್ಲ ಇರುತ್ತೆ, ಅದನ್ನ ಎಲ್ಲರೂ ಅನುಸರಿಸ್ತಾ ಇದ್ದಾರೆ ಅಂತಂದಾಗ ಆಸ್ ಎ ಕ್ಷತ್ರಿಯ ಯು ಹ್ಯಾವ್ ಟು ಅಬ್ಸರ್ವ್ ದಟ್.
ಸೊ ನೀನು ಅದನ್ನು ಗಮನಿಸಬೇಕು. ಯು ಹ್ಯಾವ್ ಟು ಟೇಕ್ ಕೇರ್ ಆಫ್ ದಿ ಸೊಸೈಟಿ. ಸೊ ಆಸ್ ಎ ಕ್ಷತ್ರಿಯ ಒನ್ ಶುಡ್ ಪ್ರೊಟೆಕ್ಟ್ ದಿ ಸಿಟಿಸನ್ಸ್. ಬಟ್ ಇಟ್ ಈಸ್ ಸೋ ಅನ್ಫಾರ್ಚುನೇಟ್ that you are quite away from all these expectations of the society. ಆದ್ರಿಂದ nobody will appreciate you. ಅಕೀರ್ತಿಕರಂ ಅರ್ಜುನ. ಕ್ಲೈಬ್ಯಂ ಮಾಸ್ವಗಮಃ ಪಾರ್ಥ ನೈತತ್ವಾಯುಪಪದ್ಯತೆ ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತ್ವೋತ್ತಿಷ್ಠ ಪರಂತಪ. ಹೀಗೆ ಅರ್ಜುನ ಅಳ್ತಾ ರಥದಲ್ಲಿ ಕುಳಿತಿದ್ದಾನೆ. ಬಿಲ್ಲು ಬಾಣಗಳನ್ನು ಇಟ್ಟು ನಾನು ಯುದ್ಧವನ್ನು ಮಾಡಲ್ಲ ಅಂತ ಹೇಳಿ ರಥದ ಒಂದು ಭಾಗಕ್ಕೆ ಬಂದು ಅಳ್ತಾ ಅಲ್ಲಿ ಕೂತಿರುವಂತಹದ್ದನ್ನ ಅರ್ಜುನನ ಈ ನಿರ್ಧಾರವನ್ನ ಬಹಳ ಕಟುವಾಗಿ ಶ್ರೀಕೃಷ್ಣ ಅವನನ್ನ ಟೀಕೆ ಮಾಡ್ತಾ ಇದ್ದಾನೆ. ನೀನು ಮಾಡ್ತಾ ಇರೋವಂತಹದ್ದು ತಪ್ಪು ಅಂತ ನೇರವಾಗಿ ಅವನನ್ನ ಹೇಳ್ತಾ ಇದ್ದಾನೆ. ನೋಡಪ್ಪ, ನಿನ್ನ ದೌರ್ಬಲ್ಯದ ಸ್ಥಿತಿ ಇದೆಯಲ್ಲ, ಅದನ್ನು ನಾನು ಅದಕ್ಕೆ ಪ್ರಾಮುಖ್ಯತೆ ಕೊಡೋದಿಲ್ಲ. ಸೊ ಅದನ್ನು ನಾನು ಟೀಕಿಸ್ತಾ ಇದ್ದೀನಿ. ಸೊ ಇಲ್ಲಿಯವರೆಗೆ ನೀ ಏನೆಲ್ಲವನ್ನ ಹೇಳ್ತಾ ಇದ್ದಿ ಅವೆಲ್ಲವನ್ನ ಮೌನವಾಗಿ ನಾನು ಕೇಳಿಸ್ಕೊಂಡು ಬಂದಿದ್ದೀನಿ. ಆದರೆ ಈಗ ನಿನ್ನಲ್ಲಿರುವಂತಹ ತಪ್ಪುಗಳನ್ನು ನಾನು ಎತ್ತಿ ತೋರಿಸಬೇಕು, ನಿನ್ನನ್ನು ನಾನು ಸರಿ ದಾರಿಗೆ ತರಬೇಕು. ಸೊ ಐ ಹ್ಯಾವ್ ಟು ಸ್ಪೀಕ್. ಕ್ಲೈಬ್ಯಂ ಮಾಸ್ಮಗಃ. ಈ ಕ್ಲೈಬ್ಯ ಮನೋಭಾವ ನಿನ್ನಲ್ಲಿ ಬರಬಾರದು. ಸೊ ಡೋಂಟ್ ಬಿ ಎ ಕ್ಲೈಬ್ಯ. ಕ್ಲೈಬ್ಯ ಅಂತಂದ್ರೆ ವಾಟ್ ಈಸ್ ಕ್ಲೈಬ್ಯ? ಕ್ಲೈಬ್ಯಂ ಅಂತಂದ್ರೆ ಪುರುಷನಾಗಿದ್ರೂ ಕೂಡ ಪುರುಷನಂತೆ ಧೈರ್ಯ ಮತ್ತು ಸಾಹಸಿ ಮನೋಭಾವವನ್ನ ಬೆಳೆಸ್ಕೊಳ್ಳದೆ ಹೆಜ್ಜೆ ಹೆಜ್ಜೆಗೂ ಅನುಮಾನ, ಹತಾಶಕ್ಕೆ ಒಳಗಾಗಿ ನಿರಾಶೆಯ ಭಾವವನ್ನು ಹೊಂದಿ, ಜೊತೆಗೆ ಒಬ್ಬಳು ಸ್ತ್ರೀ ಯಾವ ರೀತಿಯಲ್ಲಿ ಅವಳು ಬಿಹೇವ್ ಮಾಡ್ತಾಳೆ ಆ ಸ್ತ್ರೀಯಂತೆ ವರ್ತಿಸುವಂತಹ ಮಾನಸಿಕ ಸ್ಥಿತಿಯನ್ನ ಕ್ಲೈಬ್ಯಂ ಅಂತ ಕರೀತಾರೆ. ಸೊ ಇಲ್ಲಿ ಭಗವಂತ ಅರ್ಜುನನಿಗೆ ನೀನು ಕ್ಲೈಬ್ಯಂ ಆ ರೀತಿ ನೀನು ಆಗಬೇಡ, ಕ್ಲೈಬ್ಯನಾಗಬೇಡ ನೀನು. ಯು ಆರ್ ನಾಟ್ ದಟ್. ಸೊ ಕ್ಲೈಬ್ಯ ಅಂತಂದ್ರೆ ಪುರುಷನೂ ಅಲ್ಲ, ಸ್ತ್ರೀಯೂ ಅಲ್ಲ. ಇಟ್ ಈಸ್ ಹೀಸ್ ನಪುಂಸಕಲ. ಸೊ ಆ ಅರ್ಥವನ್ನು ಕೊಡುತ್ತೆ. ನೀನು ಆ ರೀತಿ ಅಲ್ಲ, ನೀನು ಮಹಾಪುರುಷ. ನೀನು ಆ ರೀತಿಯಿಂದ ಇರು. ನೀನೊಬ್ಬ ಸಾಹಸಿ, ನೀನೊಬ್ಬ ಧೈರ್ಯವಂತ, ನೀನೊಬ್ಬ ಕ್ಷತ್ರಿಯ. ಬೇಸಿಕಲಿ ದಟ್ ಯು ಮಸ್ಟ್ ಅಂಡರ್ಸ್ಟ್ಯಾಂಡ್. ಸೊ ಅವೆಲ್ಲವನ್ನ ನೀನು ಮರೆತರೆ ನೀನು ಕ್ಲೈಬ್ಯನಂತೆ ಆಗೋಗ್ತೀಯಪ್ಪ, ನೀನೊಬ್ಬ ನಪುಂಸಕನಂತೆ ಆಗೋಗ್ತೀಯ. ಆಮೇಲೆ ನೀನು ಆ ರೀತಿಯಲ್ಲ. ನೈತತ್ವ ಯುಪಪದ್ಯತೆ ಪಾರ್ಥ. ಅರ್ಜುನನು ಮಿತಿಮೀರಿದ ಅನುಕಂಪ ಮತ್ತು ಕರುಣೆಯನ್ನು ತೋರಿಸ್ತಾ ಇದ್ದಾನೆ ಇಲ್ಲಿ ಯುದ್ಧ ಭೂಮಿಯಲ್ಲಿ. ಯುದ್ಧ ಮಾಡೋದಿಲ್ಲ ಅಂತ ಹೇಳಿ ಬಿಲ್ಲು ಬಾಣಗಳನ್ನು ಪಕ್ಕಕ್ಕೆ ಇಟ್ಟು ರಥದ ಒಂದು ಭಾಗದಲ್ಲಿ ಬಂದು ಕಣ್ಣೀರು ಹಾಕ್ತಾ ಕುಳಿತುಕೊಂಡಿದ್ದಾನೆ. ಈ ಒಂದು ಸಂದರ್ಭವನ್ನ ಗಮನಿಸಿ ಪರಮಾತ್ಮ ಶ್ರೀಕೃಷ್ಣ ಅವನಲ್ಲಿರುವಂತಹ ಈ ದೋಷಗಳನ್ನ ಹುಡುಕಿ ಅವುಗಳನ್ನ ಕಶ್ಮಲ ಅಂತ ಕರೆದು, ಇಂತಹ ಕಶ್ಮಲಗಳು ನಿನಗೆ ಬಂದಿದ್ದಾದರೂ ಎಲ್ಲಿಂದ? ನೀನೇ ಒಬ್ಬ ಆರ್ಯ ವಂಶದಲ್ಲಿ ಬಂದಿರುವಂತಹವನು, ಆದರೆ ನೀನೊಬ್ಬ ಅನಾರ್ಯನಂತೆ ಕಾಣ್ತಾ ಇದೀಯಾ? ನೈತತ್ವ ಉಪಪದ್ಯತೆ ಪಾರ್ಥ. ಹೇ ಪಾರ್ಥ, ಇಲ್ಲಿ ಪರಮಾತ್ಮ ಶ್ರೀಕೃಷ್ಣ ಅರ್ಜುನನನ್ನ ಪಾರ್ಥ ಅಂತ ಕರೆದಿದ್ದಾನೆ. ಸೊ ಒಬ್ಬ ಪಾರ್ಥನಾಗಿರೋದ್ರಿಂದ ನೀನು ಇಂತಹ ನಿರ್ಧಾರವನ್ನ ತಗೋಬಾರದು. ಸೊ ಇಲ್ಲಿ ಪಾರ್ಥ ಅನ್ನುವಂತಹ ಪದವನ್ನ ಈ ಸಂದರ್ಭದಲ್ಲಿ ಪರಮಾತ್ಮ ಯಾಕೆ ಈ ಒಂದು ಪದವನ್ನ ಆಯ್ಕೆ ಮಾಡಿಕೊಂಡು ಅರ್ಜುನನನ್ನ ಪಾರ್ಥ ಅಂತ ಕರೆದಿದ್ದಾನೆ ಅಂತಂದ್ರೆ, ಪಾರ್ಥ ಅಂತಂದ್ರೆ ಅವನನ್ನ ಎಚ್ಚರಿಸ್ತಾ ಇರುವಂತಹದ್ದು. ನೀನೊಬ್ಬ ಕ್ಷತ್ರಿಯ, ಕ್ಷಾತ್ರ ವಂಶದಲ್ಲಿ ಹುಟ್ಟಿ ಬಂದಿರುವಂತಹವನು ನೀನು.
ನಿನ್ನ ತಾಯಿ ಶಿ ಈಸ್ ಸ್ಪೃತ. ಅವಳು ಯಾರು ಅಂದ್ಕೊಂಡಿದೀಯಾ? ಅವಳು ಶಿ ಈಸ್ ಮೈ ಫಾದರ್ಸ್ ಸಿಸ್ಟರ್. ಅವಳು ನನ್ನ ಸೋದರತ್ತೆ. ಈ ಅಸಹಜ ವರ್ತನೆಯನ್ನ ನೀನು ಬಿಟ್ಬಿಡು. ನೀನೊಬ್ಬ ಕ್ಷತ್ರಿಯ ವಂಶದಲ್ಲಿ ಬಂದಂತಹವನು, ಸಾಮಾನ್ಯ ಮನುಷ್ಯನಂತೆ ನೀನು ಬಿಹೇವ್ ಮಾಡಬೇಡ. ಯಾಕೆಂದ್ರೆ ನಿನ್ನ ಈ ವರ್ತನೆ, ಈ ನಿನ್ನ ಬಿಹೇವಿಯರು ಒಬ್ಬ ಕ್ಷತ್ರಿಯನಿಗೆ ಒಪ್ಪೋದಿಲ್ಲ. ಇದು ಕ್ಷುದ್ರಂ ಹೃದಯ ದೌರ್ಬಲ್ಯಂ. ಸೊ ದಿಸ್ ಈಸ್ ನಾಟ್ ದ ಫೀಲಿಂಗ್ ಫ್ರಮ್ ದಿ ಹಾರ್ಟ್. ಇದು ವೀಕ್ನೆಸ್ ಆಫ್ ದಿ ಹಾರ್ಟ್. ನೀ ಏನೆಲ್ಲವನ್ನ ಇಲ್ಲಿ ಕರುಣೆ, ಇವರೆಲ್ಲ ನನ್ನವರು, ಸ್ವಜನಂ, ನಾನು ಯುದ್ಧ ಮಾಡೋದಿಲ್ಲ, ನನಗೆ ಅಧಿಕಾರ ಬೇಡ, ರಾಜ್ಯ ಬೇಡ, ಪದವಿ ಬೇಡ, ನನಗೆ ಇವುಗಳ ಬಗ್ಗೆ ಮೋಹ ಇಲ್ಲ ಅಂತ ಹೇಳ್ತಾ ಇದೆಯಲ್ಲ, ಇದೆಲ್ಲ ಹೃದಯ ದೌರ್ಬಲ್ಯ ಅಂತಂದ್ರೆ ಇದು ವೀಕ್ನೆಸ್ ಆಫ್ ದಿ ಹಾರ್ಟ್. ಸೊ ಅದರಿಂದ ಈ ಫೀಲಿಂಗ್ಗಳು ಹೃದಯ ತುಂಬಿ ಬಂದಿದೆ ಅಂತ ನಾವು ಹೇಳ್ತೀವಲ್ಲ, ಆ ರೀತಿದಲ್ಲ ಇದು. ಇದು ದೌರ್ಬಲ್ಯ. ಇಟ್ ಈಸ್ ನಾಟ್ ದಿ ಫೀಲಿಂಗ್ಸ್ ಆಫ್ ದಿ ಹಾರ್ಟ್, ಇಟ್ ಈಸ್ ದಿ ದೌರ್ಬಲ್ಯ ಆಫ್ ದಿ ಹಾರ್ಟ್. ಸೊ ಅದರಿಂದ ಇಂತಹದ್ದನ್ನೆಲ್ಲ ನೀನು ಬಿಟ್ಬಿಡು. ಇಟ್ ಈಸ್ ನಾಟ್ ಗುಡ್ ಫಾರ್ ಯು. ಆದ್ದರಿಂದ ಉತ್ತಿಷ್ಟ ಪರಂತಪ, ಹೇ ಯು ಆರ್ ಪರಂತಪ ಅಂತ ಮತ್ತೆ ಜ್ಞಾಪಿಸ್ತಾ ಇದ್ದಾನೆ. ಈ ಹಿಂದೆ ಪಾರ್ಥ ಅಂತ ಕರೆದ, ನೀನೊಬ್ಬ ಕ್ಷತ್ರಿಯ ಅನ್ನುವಂತ ಅದನ್ನು ಜ್ಞಾಪಿಸಿದ. ಈಗ ಮತ್ತೆ ಹೇಳ್ತಾ ಇದ್ದಾನೆ ಯು ಆರ್ ಪರಂತಪ ಅಂತ ಕರೀತಾ ಇದ್ದಾನೆ. ಪರಂತಪ ಅಂತಂದ್ರೆ ನಿನ್ನನ್ನು ನೋಡಿದ್ರೆ ಯುದ್ಧ ಭೂಮಿಯಲ್ಲಿ ಎದುರಾಳಿಗಳು ಹೆದರ್ಕೊಂಡ್ಬಿಡ್ತಾರೆ. ನಿನ್ನನ್ನು ಜಯಿಸಕ್ಕೆ ಆಗೋದಿಲ್ಲ ಅವ್ರ ಕೈನಲ್ಲಿ. ಸೊ ನಿನ್ನ ನೋಡಿದ ತಕ್ಷಣ ಅವರಿಗೆಲ್ಲ ಹೆದರಿಕೆ ಆಗುತ್ತೆ. ಸೊ ಶತ್ರುಗಳನ್ನ ಹೆದರಿಸುವವನು ಅನ್ನುವ ಅರ್ಥವನ್ನು ಕೊಡುತ್ತೆ ಪರಂತಪ. ಯು ಆರ್ ದಟ್ ಪರಂತಪ. ನಿನ್ನ ನೋಡಿದ ತಕ್ಷಣ ಶತ್ರುಗಳು ಹೆದರ್ಕೊಂಡ್ಬಿಡ್ತಾರೆ. ಬಟ್ ವಾಟ್ ಈಸ್ ದಿಸ್ ಯು ಆರ್ ಡೂಯಿಂಗ್? ಆದ್ರಿಂದ ಗೆಟ್ ಅಪ್ ಅರ್ಜುನ, ಉತ್ತಿಷ್ಟ ಪರಂತಪ. ಅರ್ಜುನ, ಮೇಲೇಳು, ಜಾಗೃತನಾಗು, ಹೃದಯದ ದೌರ್ಬಲ್ಯಕ್ಕೆ ಒಳಗಾಗಬೇಡ, ಮನೋದೌರ್ಬಲ್ಯಕ್ಕೆ ನೀನು ಸೋಲ್ಬೇಡಪ್ಪ. ನಿನ್ನ ಸ್ವಧರ್ಮವನ್ನ ನೀನು ಜ್ಞಾಪಿಸ್ಕೋ. ಯು ಆರ್ ಪಾರ್ಥ, ಯು ಆರ್ ಪರಂತಪ. ದಟ್ ಯು ಶುಡ್ ರಿಮೆಂಬರ್. ಬಟ್ ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ. ಅರ್ಜುನನ ಮನಸ್ಸಿನಲ್ಲಿ, ಬುದ್ಧಿಯಲ್ಲಿ ದೋಷ ಉಂಟಾಯಿತೋ, ಅಥವಾ ಇದು ಅವನದ ಹೃದಯದ ದೌರ್ಬಲ್ಯವೋ, ಅಥವಾ ಸ್ವಧರ್ಮವನ್ನ ಅರ್ಜುನ ಮರ್ತಿದಾನೋ, ದಟ್ ಈಸ್ ಸೆಕೆಂಡರಿ. ಬಟ್ ವೈ ಲಾರ್ಡ್ ಕೃಷ್ಣ ಈಸ್ taking so much of responsibilities and making Arjuna to realize his true nature? ಇದು ಎಲ್ಲರಿಗೂ ಅನ್ವಯಿಸುವಂತಹದ್ದು. ಸಾಮಾನ್ಯವಾಗಿ ಒಂದು ಟೀಕೆಯನ್ನು ಎಲ್ಲರೂ ಮಾಡ್ತಾರೆ. ಏನದು ಟೀಕೆ? ಈಗ ಸಾಮಾನ್ಯವಾಗಿ ಅನೇಕ ಸಂದರ್ಭಗಳಲ್ಲಿ ನಮ್ಮನ್ನು ನಾವು ಬಹಳ ಬುದ್ಧಿವಂತರು ಅಂತ ತಿಳ್ಕೊಂಡಿರ್ತೀವಿ. ಇಟ್ ಈಸ್ ಬಿಕಾಸ್ ಆಫ್ ಇಗ್ನೋರೆನ್ಸ್ ಅಂಡ್ ಅಟ್ ದ ಸೇಮ್ ಟೈಮ್ ಅಹಂಕಾರ ಆಲ್ಸೋ. ನನಗೆ ಗೊತ್ತಿಲ್ಲದೆ ಹೋದ್ರೂ ಕೂಡ ಗೊತ್ತಿದೆ, ಐ ನೋ ಎವ್ರಿಥಿಂಗ್, ಐ ಆಮ್ ಎನ್ ಇಂಟೆಲಿಜೆಂಟ್ ಫೆಲೋ. ಹೀಗೆ ನಮ್ಮನ್ನು ನಾವು ಬಹಳ ಬುದ್ಧಿವಂತರು ಅಂತ ತಿಳ್ಕೊಂಡು ಕೆಲವು ಕೆಲಸಗಳನ್ನು ನಾವು ಮಾಡ್ತೀವಿ. ಆಗ ಕೆಲವೊಮ್ಮೆ ನಾವು ಮಾಡಿದಂತಹ ಕೆಲಸದಲ್ಲಿ ಕೆಲವು ದೋಷಗಳು ಉಂಟಾಗುತ್ತೆ, ತಪ್ಪುಗಳು ನಡೆಯುತ್ತೆ. ಆ ತಪ್ಪುಗಳು ನಡೆದಾಗ ಅಲ್ಲಿ ಬರುವಂತಹ ಟೀಕೆ ಏನು ಅಂತಂದ್ರೆ, ಪರಮಾತ್ಮನನ್ನ ನಾವು ಸಾಕ್ಷಿ ಅಂತ ಕರಿತೀವಿ. ವೇದಾಂತ ಶಾಸ್ತ್ರ, ಒಬ್ಬ ಗುರು ಏನ್ ಹೇಳ್ಕೊಡ್ತಾನೆ ಅಂತಂದ್ರೆ, ಭಗವಂತ ಸುಮ್ಮನೆ ಇರೋದಿಲ್ಲ, ಎಲ್ಲವನ್ನ ನೋಡ್ತಾ ಇರ್ತಾನೆ, ಅಲ್ಲಿ ತಪ್ಪು ನಡೆಯೋದಕ್ಕೆ ಬಿಡೋದಿಲ್ಲ ಅಂತ ಶಾಸ್ತ್ರ ಹೇಳುತ್ತೆ. ಒಂದು ಕಡೆ ವೇದಾಂತ ಟೀಚರ್ಸ್. ಸ್ಪಿರಿಚುಯಾಲಿಟಿ ಅಂತ ಹೇಳಿದಾಗ ಅಲ್ಲಿ ಇವುಗಳನ್ನೆಲ್ಲ ಹೇಳ್ಕೊಡ್ತಾರೆ. ಭಗವಂತ ಅಂತಂದ್ರೆ ಅವನು ಸಾಕ್ಷಿ, ಎಲ್ಲವನ್ನ ನೋಡ್ತಾ ಇರುವಂತಹ ಅವನು ಎಲ್ಲ ಕಡೆ ಏಕಕಾಲದಲ್ಲಿ ಎಲ್ಲವನ್ನು ಗಮನಿಸುವಂತಹ
ಬಹಳ ದೊಡ್ಡ ಸಾಕ್ಷಿ. ತಪ್ಪು ನಡೆಯೋದಕ್ಕೆ ಅವನು ಬಿಡೋದಿಲ್ಲ. ಹೀಗೆಲ್ಲ ಶಾಸ್ತ್ರದಲ್ಲಿ ಮಾತನಾಡ್ತಾರೆ. ಆದರೆ ಅನೇಕ ಸಂದರ್ಭಗಳಲ್ಲಿ ನಮ್ಮನ್ನು ನಾವು ಬುದ್ಧಿವಂತರು ಅಂತ ತಿಳ್ಕೊಂಡು ಕೆಲವು ಕೆಲಸಗಳನ್ನು ಮಾಡಿದಾಗ ನಮ್ಮಿಂದ ಕೆಲವು ತಪ್ಪುಗಳು ನಡೆಯುತ್ತೆ. ಅಂತಹ ತಪ್ಪುಗಳು ನಡೆದಾಗ ಪರಮಾತ್ಮನಾದವನು ಸುಮ್ಮನೆ ಅವನ ಪಾಡಿಗೆ ಅವನೇ ಇರ್ತಾನಲ್ಲ. ಇಂತಹದ್ದು ಲೌಕಿಕದ ಅನೇಕ ಸಂದರ್ಭಗಳಲ್ಲಿ ಈ ರೀತಿ ನಡೆದಾಗ ಬರುವಂತಹ ಟೀಕೆ ಏನು ಅಂತಂದ್ರೆ, ಭಗವಂತ ಕಣ್ಮುಚ್ಕೊಂಡು ಕೂತಿದ್ದಾನೆ, ಅದಕ್ಕೆ ಇಂತಹ ತಪ್ಪುಗಳು ನಡೆದ್ರೂ ಕೂಡ ಅಲ್ಲಿ ಯಾರು ಅದನ್ನು ಸರಿ ಮಾಡಲಿಲ್ಲ. ಭಗವಂತ ರಕ್ಷಣೆ ಮಾಡ್ತಾನೆ ಅಂತ ಹೇಳ್ತಿರಲ್ಲ, ಎಲ್ಲಿ ನಡೀತಾ ಇದೆ ರಕ್ಷಣೆ ಅಂತ ಇಂತಹ ಒಂದು ಸಹಜವಾದ ಟೀಕೆ ಬರುತ್ತೆ. ಬಟ್ ಇದು ಯಾರಿಗೆ ಅನ್ವಯಿಸುತ್ತೆ? ಭಗವಂತ ಈಸ್ ಎ ಸಾಕ್ಷಿ. ತಪ್ಪುಗಳು ನಡೆಯುವುದಕ್ಕೆ ಅವನು ಬಿಡೋದಿಲ್ಲ, ಅವನು ರಕ್ಷಣೆ ಮಾಡ್ತಾನೆ. ಸೊ ಯಾರನ್ನ ರಕ್ಷಣೆ ಮಾಡ್ತಾನೆ? ಒಬ್ಬ ಡಿವೋಟಿ ಅಂತ ಹೇಳಿದಾಗ ಅವನು ಭಗವಂತನಲ್ಲಿ ಸಂಪೂರ್ಣವಾಗಿ ಶರಣಾಗಿರ್ತಾನೆ. ಅನ್ಯತಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷೋ ಜನಾರ್ದನ ನಾವು ಹೇಳ್ತೀವಿ. ಸೊ ಹೀಗೆ ಒಬ್ಬ ಡಿವೋಟಿ ಸಂಪೂರ್ಣವಾಗಿ ಭಗವಂತನಲ್ಲಿ ಆಶ್ರಯವನ್ನು ಪಡೆದು ನನ್ನದು ಅನ್ನುವಂತಹದ್ದು ಏನೂ ಇಲ್ಲಪ್ಪ, ನಾನು ಏನು ಮಾಡ್ತೀನಿ ಅದೆಲ್ಲ ಒಳ್ಳೇದಾಗಬೇಕು ಅಂತ ಹೇಳಿ ಮಾಡ್ತೀನಿ, ಭಗವಂತನ ಸೇವೆ ಅಂತ ಮಾಡ್ತೀನಿ. ಈ ಒಂದು ದೃಷ್ಟಿಕೋನದಿಂದ ಒಬ್ಬ ಡಿವೋಟಿ ಅವನಿಂದ ಏನಾದರೂ ಒಂದು ಸರಿಯಾದ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಸಾಧ್ಯವಾಗದೇ ಇದ್ದಾಗ ಆ ಕೂಡಲೇ ಕಾರುಣ್ಯ ಮೂರ್ತಿ ಭಗವಂತ ಅವನು ನೋಡ್ತಾ ಇರ್ತಾನಲ್ಲ ಇದನ್ನೆಲ್ಲ. ಸೊ ಅವನೇನ್ ಮಾಡ್ತಾನೆ, ಅಲ್ಲಿಗೆ ಇಳಿದು ಬಂದು ನೊಂದ ಭಕ್ತನ ಬಳಿಗೆ ಬಂದು ಅವನನ್ನ ಆ ಒಂದು ಆಂತರಿಕ ಕತ್ತಲೆಯಿಂದ ಪ್ರಜ್ವಲಿಸುವಂತಹ ಜ್ಞಾನದ ಕಡೆಗೆ ಕರ್ಕೊಂಡ್ಬರ್ತಾನೆ. ಸೊ ಹಿ ವಿಲ್ ನಾಟ್ ಕೀಪ್ ಕ್ವೈಟ್. ಇಲ್ಲಿ ಸಹಜವಾದ ಟೀಕೆ ಏನು ಅಂತಂದ್ರೆ, ನಮ್ಮನ್ನು ನಾವು ಬುದ್ಧಿವಂತರು ಅಂತ ಅನ್ಕೊಂಡಿದ್ದೀವಿ ಅಂತಂದಾಗಲೇ ವಿ ಶುಡ್ ಅಂಡರ್ಸ್ಟ್ಯಾಂಡ್ ದಟ್ ನನ್ನಲ್ಲಿ ಅಹಂಕಾರ ಇದೆ. ಸೊ ಅಹಂಕಾರ ಇದ್ದವನು ಭಗವಂತನಲ್ಲಿ ಶರಣಾಗೋದಿಲ್ಲ. ಸೊ ಅಹಂಕಾರ ಇದೆ ಅಂತಂದ್ರೆ ಹಿ ಕೆನಾಟ್ ಬಿ ಕಾಲ್ಡ್ ಆಸ್ ಎ ಡಿವೋಟಿ. ಸೊ ಭಗವಂತ ಯಾಕೆ ಕಣ್ಣು ಮುಚ್ಕೊಂಡು ಕೂತಿದ್ದಾನೆ ಅಂತಂದ್ರೆ, ಅಲ್ಲಿ ಒಬ್ಬ ಅಹಂಕಾರದಿಂದ ಕೂಡಿರುವಂತಹ ವ್ಯಕ್ತಿ ನನಗೆ ಎಲ್ಲವನ್ನೂ ಗೊತ್ತು ಅಂತ ಹೇಳಿ ಅವನು ಮಾಡುವಂತಹ ಆ ಒಂದು ಕರ್ಮದಲ್ಲಿ ಕರ್ತೃತ್ವ ಭಾವವನ್ನು ಅವನು ಇಟ್ಕೊಂಡಿರೋದ್ರಿಂದ, ಸಿನ್ಸ್ ಹಿ ಈಸ್ ಎ ಕರ್ತ, ಹಿ ಅಲೋನ್ ವಿಲ್ ಬಿ ದಿ ಭೋಕ್ತ. ಸೊ ಮುಂದೆ ಅವನು ಅನುಭವಿಸಲೇಬೇಕು. ಸೊ ಈಗ ತಡೆಯುವಂತಹ ಅವಶ್ಯಕತೆ ಇಲ್ಲ ಅಂತ ಹೇಳಿ ಭಗವಂತ ಹಿ ಕೀಪ್ಸ್ ಕ್ವೈಟ್. ಬಟ್ ವೆರಾಸ್ ವೆನ್ ಹಿ ಎ ಡಿವೋಟಿ, he is a surrendered devotee, not just a devotee, he is a surrendered devotee. ಅವನು ಮಾಡುವಂತಹ ಪ್ರತಿಯೊಂದು ಕಾರ್ಯ, ತೆಗೆದುಕೊಳ್ಳುವಂತಹ ಪ್ರತಿಯೊಂದು ನಿರ್ಧಾರ ಇನ್ ದ ನೇಮ್ ಆಫ್ ದಿ ಲಾರ್ಡ್, ಇಟ್ ಈಸ್ ಫಾರ್ ದಿ ಸೇವಾ ಆಫ್ ದಿ ಭಗವಾನ್ ಅಂತ ಹೇಳಿ ಅವನು ಒಂದು ಡಿಸಿಷನ್ ತಗೋಬಹುದು, ಒಂದು ಕೆಲಸವನ್ನು ಮಾಡಬಹುದು. ಅಂತಹ ಸಮಯದಲ್ಲಿ ಅಲ್ಲಿ ಅವನ ಅಸಮರ್ಥತೆ ಅನ್ನುವಂತಹದ್ದು ಕಂಡು ಬಂದಾಗ ಅದನ್ನು ಗಮನಿಸಿದ ಭಗವಂತ, he is a karunya murti, he comes down to that devotee and helps him to come out from that situation. This is what happened in the case of Arjuna. Illi Arjuna, he is a surrendered devotee of the Lord Shri Krishna. ಇಂತಹ ಒಬ್ಬ ಸರೆಂಡರ್ ಡಿವೋಟಿ ತಪ್ಪುಗಳನ್ನು ಮಾಡ್ತಾ ಇದ್ದಾನೆ ಅಂತಂದಾಗ ಅಲ್ಲಿ ಪಕ್ಕದಲ್ಲೇ ಇದ್ದಂತಹ ಹಿ ಈಸ್ ಅ ಸಾರಥಿ ಆಲ್ಸೋ. ಸುಮ್ಮನೆ ಇರೋದಕ್ಕೆ ಸಾಧ್ಯವಾ? ಸೊ ಹಿ ಕಮ್ಸ್ ಡೌನ್. ಅವನು ಅಲ್ಲಿ ಬಂದು ಹೇಳ್ತಾನೆ, ಅವನು ಹಿ ಹ್ಯಾಸ್ ಟು ಗಿವ್ ದಿ ರೈಟ್ ನಾಲೆಜ್ ಟು ಅರ್ಜುನ. ಸೊ ದಿಸ್ ಈಸ್ ದಿ ರೀಸನ್ ವೈ ಕೃಷ್ಣ ಈಸ್ ಟೇಕಿಂಗ್ ಸೋ ಮಚ್ ಆಫ್ ರೆಸ್ಪಾನ್ಸಿಬಿಲಿಟೀಸ್ ಅಂಡ್ ಮೇಕಿಂಗ್ ಅರ್ಜುನ to realize his true nature ಅಂತಂದ್ರೆ it is because Arjuna is a surrendered devotee. That's the only reason. So ಭಗವಂತ ಒಂದು ವೇಳೆ
ನಮ್ಮಿಂದ ಏನಾದರೂ ತಪ್ಪು ನಡೆದಾಗ ನಮ್ಮನ್ನು ಈ ರೀತಿ ತಿದ್ದಿ ಸರಿ ಮಾಡಲಿ ಅಂತಂದರೆ ದರ್ ಈಸ್ ಓನ್ಲಿ ವೇ ಏನು ಅಂತಂದರೆ ವಿ ಹ್ಯಾವ್ ಟು ಸರೆಂಡರ್ ಅಟ್ ದಿ ಫೀಟ್ ಆಫ್ ದಿ ಲಾರ್ಡ್, ದಟ್ಸ್ ಆಲ್. ವಿ ಹ್ಯಾವ್ ಟು ಬಿಕಮ್ ದಿ ಡಿವೋಟಿ ಆಫ್ ದಿ ಲಾರ್ಡ್, ಸುಪ್ರೀಂ ಲಾರ್ಡ್. So Paramatma, now he is always there for us, not only for Arjuna. ಅರ್ಜುನ ಹೇಗೆ ಸರೆಂಡರ್ಡ್ ಡಿವೋಟಿ ಅಂತ ಅನ್ನಿಸ್ಕೋತಾನೆ, ಆ ರೀತಿಯಲ್ಲಿ ನಾವು ಕೂಡ ಸರೆಂಡರ್ಡ್ ಡಿವೋಟಿಗಳಾದರೆ ಹಿ ಈಸ್ ದೇರ್ ಫಾರ್ ಅಸ್ ಆಲ್ಸೋ. ಸೊ ಇಲ್ಲಿ ಒಬ್ಬ ಕ್ಷತ್ರಿಯ ಯುದ್ಧದಲ್ಲಿ ಹೋರಾಡೋದಿಲ್ಲ ಅಂತಂದ್ರೆ ಹಿ ಈಸ್ ಎ ಕ್ಷತ್ರಿಯ ಫಾರ್ ದಿ ನೇಮ್ ಸೇಕ್, ದಟ್ಸ್ ಆಲ್. ಅವನೊಬ್ಬ ಕ್ಷತ್ರಿಯ ವಂಶದಲ್ಲಿ ಹುಟ್ಟಿದಾನೆ, ದಟ್ಸ್ ಆಲ್. ಅದರ್ವೈಸ್ ಹಿ ಈಸ್ ನಾಟ್ ಎ ಕ್ಷತ್ರಿಯ. ಅದೇ ರೀತಿ ಒಬ್ಬ ಬ್ರಾಹ್ಮಣ ತನ್ನ ಪಾಲಿನ ಧರ್ಮವನ್ನ ಸರಿಯಾಗಿ ಆಚರಣೆ ಮಾಡದೇ ಇದ್ದಾಗ, ಈವನ್ ದಟ್ ಬ್ರಾಹ್ಮಣ ಈಸ್ ಫಾರ್ ದಿ ನೇಮ್ ಸೇಕ್ ಹಿ ಈಸ್ ಎ ಬ್ರಾಹ್ಮಣ, ದಟ್ಸ್ ಆಲ್. ಹಿ ಈಸ್ ನಾಟ್ ಎ ಟ್ರೂ ಬ್ರಾಹ್ಮಣ. ಸೊ ಅವನು ಕ್ಷತ್ರಿಯನಾಗಿರಲಿ, ಬ್ರಾಹ್ಮಣನಾಗಿರಲಿ, ವೈಶ್ಯನಾಗಿರಲಿ, ಶೂದ್ರನಾಗಿರಲಿ, ಅವನು ಯಾರೇ ಆಗಿರಲಿ, ಅವನ ಪಾಲಿನ ಧರ್ಮವನ್ನು ಅವನು ಅನುಸರಿಸದೇ ಇದ್ದಾಗ ಅಂತಹದ್ದು ಅವರ ಕುಲಕ್ಕೆ ಅಪಕೀರ್ತಿಯನ್ನು ತಂದುಕೊಡುತ್ತೆ. ಅದನ್ನೇ ಇಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಅದೇ ಮಾತನ್ನ ಹೇಳ್ತಾ ಇದ್ದಾನೆ. ಹೇ ಅರ್ಜುನ, ಯು ಆರ್ ಪರಂತಪ. ಹೆಸರಿಗೆ ಮಾತ್ರ ನೀನು ಕ್ಷತ್ರಿಯ ಅಂತ ಅನ್ನಿಸ್ಕೋಬೇಡ. ರಿಮೆಂಬರ್, ಯು ಆರ್ ಪರಂತಪ, ಯು ಆರ್ ಪಾರ್ಥ. ಸೊ ಬಿ ಎ ರಿಯಲ್ ಕ್ಷತ್ರಿಯ. ಅದರಿಂದ ಉತ್ತಿಷ್ಠ, ಗೆಟಪ್ ಅರ್ಜುನ, ಜಾಗೃತನಾಗು, ಎದ್ದೇಳು, ಕಾರ್ಯೋನ್ಮುಖನಾಗು. ನೀ ಯಾವ ಕರ್ತವ್ಯವನ್ನ ಮಾಡಬೇಕಾಗಿದೆ ಆ ಕರ್ತವ್ಯದ ಕಡೆಗೆ ನಿನ್ನ ಗಮನವನ್ನು ಕೊಡು. ಆಸ್ ಎ ಕ್ಷತ್ರಿಯ, ಯುದ್ಧ ಈಸ್ ಯುವರ್ ಧರ್ಮ. ಯುದ್ಧ ಮಾಡ್ತಾ ಇದ್ದೀನಿ ಅಂತಂದ್ರೆ ಅಲ್ಲಿ ಯಾರನ್ನೋ ಕೊಲ್ತಾ ಇದ್ದೀನಿ ಅಂತ ಅಲ್ಲ, ಧರ್ಮದ ರಕ್ಷಣೆ ನಡೀತಾ ಇದೆ ಅಂತ. ಸೊ ಅಗೈನ್ ಧರ್ಮದ ರಕ್ಷಣೆ ಈಸ್ ದ ಧರ್ಮ ಆಫ್ ದಿ ಕ್ಷತ್ರಿಯ. ಆದ್ರಿಂದ ಉತ್ತಿಷ್ಠ ಪರಂತಪ, ಎದ್ದೇಳು, ಎದ್ದು ಜಾಗೃತನಾಗು. ಡೂ ಯುವರ್ ಡ್ಯೂಟಿ, ಡೂ ಯುವರ್ ಡ್ಯೂಟಿ ವೆರಿ ಸಿನ್ಸಿಯರ್ಲಿ. ಸೊ ಈ ಮಾತುಗಳನ್ನು ಪರಮಾತ್ಮ ಶ್ರೀಕೃಷ್ಣ ಅಲ್ಲೇ ಅರ್ಜುನನ ಪಕ್ಕದಲ್ಲೇ ಇರ್ತಾನೆ. ಅರ್ಜುನನ ಪ್ರತಿ ನಡೆ ನುಡಿ ಎಲ್ಲವನ್ನು ಅವನ ಗಮನಿಸ್ತಾನೆ. ಅವನ ಬುದ್ಧಿಯಲ್ಲಿ ಕೆಲವು ದೋಷಗಳು ಉಂಟಾದ ಕಾರಣದಿಂದ he is not able to take the right decisions. ಆ ಎಮೋಷನ್ಸ್ ಅನ್ನುವಂತಹದ್ದು ಇಟ್ ಎಂಪವರ್ಡ್ ದಿ ಅರ್ಜುನ. ಬಿಕಾಸ್ ಆಫ್ ದಟ್ ಅವನಲ್ಲಿ ಆ ಕರುಣೆ ಎನ್ನುವಂತಹದ್ದು ಸಾಮಾನ್ಯವಾಗಿ ಒಬ್ಬ ಮನುಷ್ಯನ ಹೃದಯದಲ್ಲಿ ಇರುವಂತಹದ್ದು ಅರ್ಜುನನ ಹೃದಯದಲ್ಲೂ ಇತ್ತು. ಆದರೆ he has placed it in a wrong place. That is called ವಿಷಮೆ. ಆದ್ರಿಂದ ಯುದ್ಧ ಮಾಡೋದಿಲ್ಲ ಅನ್ನುವಂತಹದ್ದು, ಶತ್ರುಗಳನ್ನ ಸ್ವಜನಂ ಅಂತ ಕರೆದಿರುವಂತಹದ್ದು, ಇವೆಲ್ಲ ಸತ್ಯವೇ ಆಗಿದ್ರೂ ಕೂಡ ಅದು ಸಂದರ್ಭ ಮತ್ತು ಸಮಯ ಹಾಗೂ ಜಾಗ ಅನ್ನುವಂತಹದ್ದು ಸರಿ ಇರಲಿಲ್ಲ. ಸೊ ಈ ಎಲ್ಲ ಕಾರಣಗಳಿಂದ ಅರ್ಜುನನ ಮಾತುಗಳಲ್ಲಿ ಸತ್ಯ ಅನ್ನುವಂತಹದ್ದು ಇದ್ರೂ ಕೂಡ ಬಿಕಾಸ್ ಹಿ ಹ್ಯಾಸ್ ಕೆಪ್ಟ್ ಇಟ್ ಇನ್ ಎ ರಾಂಗ್ ಪ್ಲೇಸ್, ಪರಮಾತ್ಮ ಕಾಲ್ಸ್ ಇಟ್ ಕಶ್ಮಲ. ಸೊ ಕುತಸ್ತ್ವ, ಇಂತಹದ್ದೆಲ್ಲ ನಿನಗೆ ಎಲ್ಲಿಂದ ಬಂತು? ಇದು ನಿನಗೆ ಅಕೀರ್ತಿಯನ್ನು ತಂದುಕೊಡುತ್ತೆ. ಇಟ್ ಈಸ್ ನಾಟ್ ಕೀರ್ತಿ. ಯು ವಿಲ್ ನಾಟ್ ಗೆಟ್ ದಿ ಸ್ವರ್ಗ ಅಂತಂದ್ರೆ ಇಟ್ ವಿಲ್ ನಾಟ್ ಗಿವ್ ಯು ಹ್ಯಾಪಿನೆಸ್ by taking these foolish decisions. Think properly, Arjuna. You are a Partha. You are a Parantapa. You are Arya.
ಸೊ ಡೋಂಟ್ ಬಿಕಮ್ ಕ್ಲೈಬ್ಯನಾಗಬೇಡ ನೀನು. ಸೊ ಉತ್ತಿಷ್ಟ, ಏಳು ಅರ್ಜುನ, ಜಾಗೃತನಾಗು, ನಿನ್ನ ಧರ್ಮದ ಕಡೆಗೆ ನಿನ್ನ ಗಮನವನ್ನು ಕೊಡು. ನೋ ವಾಟ್ ಈಸ್ ಸ್ವಧರ್ಮ, ಅಲ್ಲಿ ನಿನ್ನ ಗಮನ ಹೋಗೋ ಹಾಗೆ ಮಾಡು ಅಂತ ಹೇಳಿ ಅವನನ್ನು ಎಚ್ಚರಿಸ್ತಾನೆ. ಕೃಷ್ಣ ಹೇಳಿದ ಮಾತುಗಳನ್ನು ಕೇಳಿ ಅರ್ಜುನ ಮತ್ತೆ ಕೃಷ್ಣನೊಂದಿಗೆ ಮಾತನಾಡಬೇಕು ಅಂತ ಹೇಳಿ ಅರ್ಜುನ ಕೂಡ ಕೆಲವು ಮಾತುಗಳನ್ನು ಆಡ್ತಾನೆ. ಮುಂದಿನ ಅವಕಾಶದಲ್ಲಿ ಮತ್ತೆ ಮುಂದುವರಿಸೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿನದ ಪ್ರವಚನ ಸೇವೆಯನ್ನು ಪರಮಾತ್ಮ ಶ್ರೀಕೃಷ್ಣನ ಪಾದಚರಣಗಳಲ್ಲಿ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಪಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.